Good morning, students. Today, let us have discussion on drugs used in management of diabetes mellitus. Diabetes mellitus ಒಂದು ಕಾಯಿಲೆ ಅಂತ ನಿಮಗೆ ಗೊತ್ತು. ಅದು ಯಾವ ಥರ ಕಾಯಿಲೆ ಅಂದರೆ ಒಂದು ಸತಿ ಬಂದರೆ ಮತ್ತೆ ಅದು ಹೋಗಲ್ಲ, ಆದರೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಯಾವುದರಿಂದ ಅಂದರೆ ನಾವು ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಮ್ಯಾನೇಜ್ ಮಾಡಬೇಕು. ಅದಕ್ಕೆ ನಿಮ್ಮ ಟಾಪಿಕ್ ಕೂಡ ಹಾಗೆ ಮೆನ್ಷನ್ ಆಗಿದೆ, ಏನಂತ ಅಂದರೆ ಡ್ರಗ್ಸ್ ಯೂಸ್ಡ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಡಯಾಬಿಟಿಸ್ ಮೆಲಿಟಸ್ ಅಂತ. ಸೊ ಈ ಡಯಾಬಿಟಿಸ್ ಮೆಲಿಟಸ್ಸು ಯಾವ ಥರ ಕಾಯಿಲೆ ಅಂತ, ಸೊ ಇದನ್ನು ನಾವು ಪ್ಯಾನ್ಕ್ರಿಯಾಸಿಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಅಂತಲೇ ಹೇಳ್ತೀವಿ. ಯಾಕೆ ಅಂದರೆ ಪ್ಯಾನ್ಕ್ರಿಯಾಸಲ್ಲಿರುವಂತಹ ಬೀಟಾ ಸೆಲ್ಗಳು ತನ್ನ ಇನ್ಸುಲಿನ್ನ ಸೆಕ್ರೀಷನ್ನ ಕಡಿಮೆ ಮಾಡ್ತಾ ಹೋದರೆ, ಅಥವಾ ಅದು ಅದನ್ನು ಸೆಕ್ರೀಟೇ ಮಾಡಿಲ್ಲ ಅಂದರೆ ಉತ್ಪತ್ತಿನೇ ಮಾಡಿಲ್ಲ ಅಂದರೆ, ಇನ್ಸುಲಿನ್ನು ದೇಹದಲ್ಲಿ ಉತ್ಪತ್ತಿ ಆಗಿಲ್ಲ ಅಂತಂದರೆ, ಪ್ಯಾನ್ಕ್ರಿಯಾಸ್ನ ಬೀಟಾ ಸೆಲ್ಗಳಿಂದ ಉತ್ಪತ್ತಿ ಆಗಿಲ್ಲ ಅಂತಂದರೆ ನಮಗೆ ಡಯಾಬಿಟಿಸ್ ಮೆಲಿಟಸ್ ಅನ್ನೋ ಒಂದು ಕಾಯಿಲೆ ಬರುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ಮೆಲಿಟಸ್ಸು ನಮ್ಮ ಮೇದೋಜೀರಕ ಗ್ರಂಥಿ ಅಂದರೆ ಪ್ಯಾನ್ಕ್ರಿಯಾಸಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ. So diabetes mellitus is a group of metabolic diseases characterized by high blood glucose levels, that is hyperglycemia. ಡಯಾಬಿಟಿಸ್ ಮೆಲಿಟಸ್ನ ನಾವು ಗ್ರೂಪ್ ಆಫ್ ಮೆಟಬಾಲಿಕ್ ಡಿಸೀಸಸ್ ಅಂತಾನೆ ಕರಿತೀವಿ. ಯಾಕೆ ಗ್ರೂಪ್ ಆಫ್ ಮೆಟಬಾಲಿಕ್ ಡಿಸೀಸಸ್ ಅಂದರೆ ಇದು ನಮ್ಮ ಮೆಟಬಾಲಿಸಮ್ಗೆ ಅಂದರೆ ಈ ಜೀರ್ಣಕ್ರಿಯೆ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಆಗಿದೆ. ಅದನ್ನು ಹೇಗೆ ಕ್ಯಾರೆಕ್ಟರೈಸ್ ಮಾಡ್ತೀವಿ, ಡಯಾಬಿಟಿಸ್ ಮೆಲಿಟಸ್ ಬಂದಿದೆ ಅಂತ ನಾವು ಹೇಗೆ ಕನ್ಫರ್ಮ್ ಮಾಡ್ಕೋತೀವಿ, ಅಥವಾ ಹೇಗೆ ನಾವು ಅದನ್ನು ಒಂದು ಕಾಯಿಲೆ ಅಂತ ಅನ್ಕೋತೀವಿ ಅಂತಂದರೆ ಅದನ್ನು ಹೈ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂತ ಕರಿತೀವಿ. ಅಂದರೆ ಬ್ಲಡ್ಡಲ್ಲಿ ಗ್ಲೂಕೋಸ್ನ ಲೆವೆಲ್ಲು ತುಂಬ ಜಾಸ್ತಿ ಇದ್ದರೆ, ನಾರ್ಮಲ್ಗಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಆ ಕಂಡೀಷನ್ನ ಹೈಪರ್ ಗ್ಲೈಸಿಮಿಯಾ ಅಂತ ಕರಿತೀವಿ. ಆ ಹೈಪರ್ ಗ್ಲೈಸಿಮಿಯಾನೇ ಡಯಾಬಿಟಿಸ್ ಮೆಲಿಟಸ್ಸು. ಯಾಕೆ ಹೀಗಾಗತ್ತೆ ಅಂತ, ಯಾಕೆ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ಲು ತುಂಬ ಜಾಸ್ತಿ ಆಗುತ್ತೆ ಅಂತ. ಸೊ ಇದಕ್ಕೆ ಕಾರಣ ಇದೆ. ಏನು ಅಂದರೆ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಆಗಿರಬೇಕು ಅಂದರೆ ಆ ಗ್ಲೂಕೋಸ್ನ ಮಸಲ್ಸ್ ಇಂದ ಸೆಲ್ಲು ಒಳಗಡೆ, ಟಿಶ್ಯೂ ಒಳಗಡೆ ತೊಗೊಂಡು ಹೋಗಬೇಕಾಗತ್ತೆ. ಅದಕ್ಕೆ ಒಂದು ಏಜೆಂಟ್ ಬೇಕು. ಆ ಏಜೆಂಟೇ ಇನ್ಸುಲಿನ್ನು. ಆ ಇನ್ಸುಲಿನ್ನು ಎಲ್ಲಿ ಸೆಕ್ರೇಟ್ ಆಗುತ್ತೆ ಅಂದರೆ ಪ್ಯಾನ್ಕ್ರಿಯಾಸಲ್ಲಿ ಸೆಕ್ರೇಟ್ ಆಗುತ್ತೆ. ಸೊ ಸಾಕಷ್ಟು ಇನ್ಸುಲಿನ್ ಸೆಕ್ರೇಟ್ ಆಗದೆ ಹೋದಾಗ ನಮ್ಮ ಗ್ಲೂಕೋಸನ್ನು ಆ ಸೆಲ್ ಒಳಗಡೆ ತೊಗೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ. ಆವಾಗೇನಾಗುತ್ತೆ, ಆ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ಲು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದನ್ನೇ ನಾವು ಹೈಪರ್ ಗ್ಲೈಸಿಮಿಯಾ ಅಂತ ಕರಿತೀವಿ ಆ ಕಂಡೀಷನನ್ನು. ಸೊ ಯಾಕೆ ಇದು ಮೆಟಬಾಲಿಕ್ ಡಿಸಾರ್ಡರು ಅಥವಾ ಇದನ್ನು ಮೆಟಬಾಲಿಕ್ ಡಿಸೀಸ್ ಅಂತ ಕರಿತೀವಿ ಅಂತಂದರೆ, ನಮ್ಮ ಬಾಡಿಯಲ್ಲಿ ಲಿವರು ಮೆಟಬಾಲಿಸಮ್ ಕ್ರಿಯೆನ ಮಾಡ್ತಾ ಹೋಗುತ್ತೆ. ಆ ಮೆಟಬಲೈಸ್ ಆಗಬೇಕಾದ್ರೆ ನಮಗೆ ಇಲ್ಲಿ ಎಸ್ಪೆಷಲಿ ಗ್ಲೂಕೋಸ್ ಮೆಟಬಲೈಸ್ ಆಗಬೇಕು ಅಂತಂದರೆ ಇನ್ಸುಲಿನ್ನ ಅವಶ್ಯಕತೆ ಇರುತ್ತೆ. ಆ ಇನ್ಸುಲಿನ್ನು ಸಾಕಷ್ಟು ಪ್ರಮಾಣದಲ್ಲಿ ಮೇದೋಜೀರಕ ಗ್ರಂಥಿಯಿಂದ ಸೆಕ್ರೇಟ್ ಆಗ್ತಿರಲ್ಲ, ಉತ್ಪತ್ತಿ ಆಗ್ತಿರಲ್ಲ. ಸೊ ಹಾಗಾಗಿ ಡಯಾಬಿಟಿಸ್ ಮೆಲಿಟಸ್ಸು ಕಂಡೀಷನ್ನು ಕಾಣಿಸ್ಕೊಳ್ಳುತ್ತೆ. ಸೊ ದಿಸ್ ರಿಸಲ್ಟ್ಸ್ ಫ್ರಮ್ ಡಿಫೆಕ್ಟ್ಸ್ ಇನ್ ಇನ್ಸುಲಿನ್ ಸೆಕ್ರೇಷನ್ ಆರ್ ಆ್ಯಕ್ಷನ್ ಆರ್ ಬೋತ್. ನಾವು ಏನಂತ ಕರಿತೀವಿ ಅಂದರೆ, ಇದು ಇನ್ಸುಲಿನ್ನ ಉತ್ಪತ್ತಿಯಲ್ಲಾದರೂ ಕಡಿಮೆ ಇರಬಹುದು, ಅಥವಾ ಉತ್ಪತ್ತಿಯಾದ ಇನ್ಸುಲಿನ್ನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೂ ಸಹ ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ಲು ಜಾಸ್ತಿ ಇರುತ್ತೆ. ಸೊ ಇಟ್ ಮೇ ಬಿ ಅ ಡಿಫೆಕ್ಟ್ ಇನ್ ದ ಸೆಕ್ರೀಷನ್, ಅಂದರೆ ಮೇದೋಜೀರಕ ಗ್ರಂಥಿಯಿಂದ ಅದು ಸರಿಯಾದ ಪ್ರಮಾಣದಲ್ಲಿ ಸೆಕ್ರೇಟ್ ಆಗದೇ ಇರಬಹುದು, ಅಥವಾ ಸೆಕ್ರೇಟ್ ಆಗಿದ ಇನ್ಸುಲಿನ್ನು ಸರಿಯಾಗಿ ಕೆಲಸ ಮಾಡದೇ ಇರಬಹುದು. ಸೊ ಇಟ್ ಮೇ ಬಿ ಡಿಫೆಕ್ಟ್ ಆಫ್ ಬೋತ್. ಇಟ್ ಮೇ ಬಿ ಡಿಫೆಕ್ಟ್ ಆಫ್ ಆನ್ ಸೆಕ್ರಿಷನ್ ಆರ್ ಇಟ್ ಮೇ ಬಿ ಡಿಫೆಕ್ಟ್ ಆಫ್ ಆಕ್ಷನ್. So hyperglycemia leads to spillage of glucose into the urine, hence the term diabetes. ಸೊ ಯಾಕೆ ಈ ಹೈಪರ್ಗ್ಲೈಸಿಮಿಯಾನ ನಾವು ಡಯಾಬಿಟಿಸ್ ಅಂತ ಕರಿತೀವಿ ಅಂತಂದರೆ, ಡಯಾಬಿಟಿಸ್ ಅಂದರೆ ಲ್ಯಾಟಿನಲ್ಲಿ ಸ್ವೀಟ್ ಯೂರಿನ್ ಅಂತ. ಸೊ
ಈ ಏನು ಗ್ಲೂಕೋಸು ಬ್ಲಡ್ಡಲ್ಲಿರುತ್ತೆ ಅದು ಯೂರಿನಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಯೂರಿನ್ ಟೆಸ್ಟ್ನ ಮಾಡಿದಾಗ ಅಲ್ಲಿ ಗ್ಲೂಕೋಸ್ನ ಪ್ರಮಾಣ ಹೆಚ್ಚಿರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಸ್ವೀಟ್ ಯೂರಿನ್ ಅಂತ ಕರಿತೀವಿ. ಅದನ್ನೇ ನಾವು ಇನ್ನೊಂದು ಹೆಸರಲ್ಲಿ ಡಯಾಬಿಟಸ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಬ್ಲಡ್ಡಲ್ಲಿ ಏನು ಗ್ಲೂಕೋಸ್ ಇರುತ್ತೆ ಆ ಗ್ಲೂಕೋಸು ಯೂರಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಯೂರಿನಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ನಾವು ಈ ಡಿಸೀಸ್ನ ಡಯಾಬಿಟಸ್ ಅಂತ ಕರೆದಿದ್ದೀವಿ. Normally, blood glucose levels are tightly controlled by insulin, a hormone produced by the beta cells in the pancreas. ನಾನು ಆಗಲೇ ಹೇಳಿದಾಗೆ ನಿಮಗೆ ಬೀಟಾ ಸೆಲ್ಸ್ ಅಂತ ಗ್ರೂಪ್ ಆಫ್ ಸೆಲ್ಸ್ ಇರ್ತವೆ. ಎಲ್ಲಿ ಅಂದರೆ ಹೈಲೈಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಗ್ರೂಪ್ ಆಫ್ ಸೆಲ್ಸ್ನ ಒಂದು ಪ್ಯಾನ್ಕ್ರಿಯಸ್ಸು ತನ್ನಲ್ಲಿ ಒಳಗೊಂಡಿರುತ್ತೆ. ಸೊ ಅದರಲ್ಲಿ ಬೀಟಾ ಸೆಲ್ಸು ಒಂದು. ಅಲ್ಲಿ 3 ತರಹ ಸೆಲ್ಸ್ ಬರುತ್ತೆ: ಆಲ್ಫಾ ಸೆಲ್ಲು, ಬೀಟಾ ಸೆಲ್ಲು ಮತ್ತು ಡೆಲ್ಟಾ ಸೆಲ್ಲು. ಈ ಆಲ್ಫಾ ಸೆಲ್ಲಲ್ಲಿ ಗ್ಲೂಕೋಗನ್ ಅನ್ನೋ ಒಂದು ಪದಾರ್ಥ ಸಿಂಥಸೈಸ್ ಆಗುತ್ತೆ. ಬೀಟಾ ಸೆಲ್ಲಿಂದ ಇನ್ಸುಲಿನ್ನು ಮತ್ತು ಡೆಲ್ಟಾ ಸೆಲ್ಲಿಂದ ಸೊಮ್ಯಾಟೋಸ್ಟಾಟನ್ನು. ಇಲ್ಲೇನಾಗುತ್ತೆ ಅಂದರೆ ಈ ಬ್ಲಡ್ ಗ್ಲೂಕೋಸ್ ಲೆವೆಲ್ಲು ಯಾವುದರಿಂದ ಕಂಟ್ರೋಲ್ ಆಗ್ತಿರುತ್ತೆ ಅಂದರೆ ಇನ್ಸುಲಿನಿಂದ. ನಾನು ಆಗಲೇ ಹೇಳೋದ್ನಲ್ಲ, ಇನ್ಸುಲಿನ್ ಏನು ಅಂದರೆ ಅದು ಒಂದು ಹಾರ್ಮೋನು, ಒಂದು ಏಜೆಂಟ್. ಅದು ಆ ಏಜೆಂಟು ಗ್ಲೂಕೋಸ್ನ ಸೆಲ್ ಒಳಗಡೆ ತೊಗೊಂಡು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ಈ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮ್ಯಾನೇಜ್ ಮಾಡ್ತಾ ಇರುತ್ತೆ. ವೆನೆವರ್ ದೆರ್ ಇಸ್ ಅನ್ ಎಲಿವೇಶನ್ ಆಫ್ ಬ್ಲಡ್ ಗ್ಲೂಕೋಸ್, ಇನ್ಸುಲಿನ್ ಇಸ್ ರಿಲೀಸ್ಡ್ ಫ್ರಮ್ ದ ಪ್ಯಾನ್ಕ್ರಿಯಾಸ್ ಟು ನಾರ್ಮಲೈಸ್ ದ ಗ್ಲೂಕೋಸ್ ಲೆವೆಲ್. ಸೊ ಯಾವಾಗ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ, ಆವಾಗ ಒಂದು ಇನ್ಫಾರ್ಮೇಷನ್ ಹೋಗುತ್ತೆ. ಯಾವುದಕ್ಕೆ ಅಂದರೆ ಪ್ಯಾನ್ಕ್ರಿಯಾಸ್ಗೆ. ಏನಂತ ಹೋಗುತ್ತೆ ಅಂದರೆ ಇನ್ಸುಲಿನ್ ಸಾಕಷ್ಟು ಪ್ರಮಾಣದಲ್ಲಿಲ್ಲ, ಸೊ ಆ ಇನ್ಸುಲಿನ್ನ ಸೆಕ್ರಿಷನ್ ಆಗಬೇಕಾಗಿದೆ, ಹಾಗಾಗಿ ಇನ್ಸುಲಿನ್ನ ರಿಲೀಸ್ ಮಾಡಿ ಅಂತ. ಸೊ ಆವಾಗ ಬೀಟಾ ಸೆಲ್ಲು ಸ್ಟಿಮ್ಯುಲೇಟ್ ಆಗಿ ಇನ್ಸುಲಿನ್ನ ರಿಲೀಸ್ ಮಾಡುತ್ತೆ. ಆ ಇನ್ಸುಲಿನ್ ರಿಲೀಸ್ ಆಗಿ ಪ್ಯಾನ್ಕ್ರಿಯಾಸಿಂದ ಈ ಬ್ಲಡ್ ಗ್ಲೂಕೋಸ್ ಲೆವೆಲ್ ಏನು ಜಾಸ್ತಿ ಇರುತ್ತೆ, ಗ್ಲೂಕೋಸು ಬ್ಲಡಲ್ಲಿ ಏನು ಜಾಸ್ತಿ ಇರುತ್ತೆ ಅದನ್ನೇನು ಮಾಡುತ್ತೆ, ನಾರ್ಮಲೈಸ್ ಮಾಡುತ್ತೆ, ಕಡಿಮೆ ಮಾಡುತ್ತೆ, ನಾರ್ಮಲ್ ಮಾಡುತ್ತೆ. ಸೊ ಇನ್ ಪೇಷಂಟ್ಸ್ ವಿತ್ ಡಯಾಬಿಟಿಸ್ ಮೆಲಿಟಸ್ ದ ಆಬ್ಸೆನ್ಸ್ ಆರ್ ಇನ್ಸಫಿಷಿಯಂಟ್ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಕಾಸಸ್ ಹೈಪರ್ಗ್ಲೈಸಿಮಿಯಾ. ಆದರೆ ಡಯಾಬಿಟಿಸ್ ಪೇಷಂಟ್ಸ್ನಲ್ಲಿ ಹೇಗಾಗುತ್ತೆ ಅಂತಂದರೆ ಅವರಲ್ಲಿ ಇನ್ಸುಲಿನ್ನ ಪ್ರಮಾಣ ಕಡಿಮೆ ಆಗ್ತಿರತ್ತೆ. ಸೊ ಕಡಿಮೆ ಇನ್ಸುಲಿನ್ ಸೆಕ್ರೇಟ್ ಆಗ್ತಾ ಇರತ್ತೆ. ಸೊ ಅದು ಸಾಕಷ್ಟು ಪ್ರಮಾಣದಲ್ಲಿ ಸಾಕಾಗ್ತಿರಲ್ಲ ಈ ಗ್ಲೂಕೋಸ್ನ ಬ್ಲಡ್ಡಲ್ಲಿ ಕಡಿಮೆ ಮಾಡೋಕ್ಕೆ. ಸೊ ಹಾಗಾಗಿ ಇನ್ಸಫಿಷಿಯಂಟ್ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಅಂತ ಕರಿತೀವಿ. ಏನಂದರೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಸೆಕ್ರೇಟ್ ಆಗ್ತಾ ಇಲ್ಲ ಅಂತ. ಆವಾಗ ಏನಾಗುತ್ತೆ, ಆ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಾವು ಆ ಕಂಡೀಷನನ್ನೇ ಹೈಪರ್ಗ್ಲೈಸಿಮಿಯಾ ಅಂತ ಕರಿತೀವಿ. ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ ಏನು ಅಂತಂದರೆ ಗ್ಲೂಕೋಸು ಮತ್ತು ಪ್ಯಾನ್ಕ್ರಿಯಾಸು. ಈಗ ಗ್ಲೂಕೋಸ್ ಏನಾಗುತ್ತೆ, ನೀವು ಫಸ್ಟು ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಇರೋಂಥದ್ದನ್ನ ನೋಡಿ, ಚಿತ್ರವನ್ನು ನೋಡಿ ಆಯಿತಾ. ಸೊ ಗ್ಲೂಕೋಸು ಹೆಚ್ಚಾಗಿರುತ್ತೆ. ಸೊ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ಪ್ಯಾನ್ಕ್ರಿಯಾಸ್ಗೆ ಒಂದು ಸ್ಟಿಮ್ಯುಲೇಷನ್ ಹೋಗುತ್ತೆ, ಒಂದು ಇನ್ಫಾರ್ಮೇಷನ್ ಹೋಗುತ್ತೆ. ಏನು ಅಂದರೆ ಇನ್ಸುಲಿನ್ ಕಡಿಮೆ ಇದೆ, ಇನ್ಸುಲಿನ್ನ ಸೆಕ್ರೇಟ್ ಮಾಡೋದು. ಆಗ ಪ್ಯಾನ್ಕ್ರಿಯಾಸ್ ಏನಾಗುತ್ತೆ, ಸ್ಟಿಮ್ಯುಲೇಟ್ ಆಗಿ ಅಲ್ಲಿರೋಂಥ ಬೀಟಾ ಸೆಲ್ಸು ಇನ್ಸುಲಿನ್ನ ಸೆಕ್ರೇಟ್ ಮಾಡುತ್ತೆ. ಸೊ ಇನ್ಸುಲಿನ್ ರಿಲೀಸ್ಡ್ ಬೈ ಬೀಟಾ ಸೆಲ್ಸ್ ಆಫ್ ಪ್ಯಾನ್ಕ್ರಿಯಾಸ್. ಸೊ ಆ ಥರ ಸೆಕ್ರೇಟ್ ಆದಂತಹ ಇನ್ಸುಲಿನ್ನು ದೇ ಜಸ್ಟ್ ಮೂವ್ ಇನ್ ಟು ದ ಫ್ಯಾಟ್ ಸೆಲ್, ಟೇಕ್ ಗ್ಲೂಕೋಸ್ ಇನ್ ಇಟ್ ಫ್ರಮ್ ದ ಬ್ಲಡ್. ಸೊ ಈ ಫ್ಯಾಟ್ ಸೆಲ್ಸಲ್ಲಿ ಮತ್ತು ಬ್ಲಡ್ಡಲ್ಲಿ ಏನು ಗ್ಲೂಕೋಸ್ ಇರುತ್ತೆ, ಸೊ ಆ ಗ್ಲೂಕೋಸ್ನೆಲ್ಲ ತೊಗೊಂಡ್ಬಿಡುತ್ತೆ ಇನ್ಸುಲಿನ್ನು. ತೊಗೊಳುತ್ತೆ ಅಂದರೆ ಅದರ ಜೊತೆ ಇನ್ಸುಲಿನ್ನು ಗ್ಲೂಕೋಸನ್ನು ತನ್ನ ಜೊತೆ ಸೇರಿಸ್ಕೊಳ್ಳುತ್ತೆ. ದೆನ್ ದೆರ್ ಈಸ್ ಅನ್ ಅಚೀವ್ಮೆಂಟ್ ಆಫ್ ನಾರ್ಮಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್. ಇನ್ಸುಲಿನ್ ಗ್ಲೂಕೋಸ್ನ ತನ್ನ ಜೊತೆ ಕರ್ಕೊಂಡಿದ ತಕ್ಷಣವೇ ಅದನ್ನು ಅದು ಸೆಲ್ಲಿಗೆ ಕಳಿಸುತ್ತೆ. ಸೊ ಹಾಗಾಗಿ ಬ್ಲಡ್ ಗ್ಲೂಕೋಸ್ ಏನಾಗುತ್ತೆ, ನಾರ್ಮಲ್ ಆಗುತ್ತೆ. ಮತ್ತು ಈಗ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂತಹ ಪಿಕ್ಚರ್ನ ನೋಡಿ. ಸೊ ಗ್ಲೂಕೋಸ್ನ ಪ್ರಮಾಣ ಏನಾಯಿತು, ಕಡಿಮೆ ಇದೆ. ಸೊ ಗ್ಲೂಕೋಸ್ನ ಪ್ರಮಾಣ ಕಡಿಮೆ ಆದರೂ ಕೂಡ ಪ್ಯಾನ್ಕ್ರಿಯಾಸ್ಗೆ ಒಂದು ಸಿಗ್ನಲ್ ಬರುತ್ತೆ. ಏನು ಅಂತಂದರೆ ಗ್ಲೂಕಗನ್ನ ರಿಲೀಸ್ ಮಾಡಿ ಅಂತ. ನಾನು ನಿಮ್ಗೆ ಆಗಲೇ ಹೇಳಿದ್ದೆ 3 ಥರ ಸೆಲ್ ಇರುತ್ತೆ, ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಪ್ಯಾನ್ಕ್ರಿಯಾಸಲ್ಲಿ ಇರುವಂತಹ ಗ್ರೂಪ್ ಆಫ್ ಸೆಲ್ಸಲ್ಲಿ ಅಂತ. ಸೊ ಅದರಲ್ಲಿ ಮೊದಲನೇ ಟೈಪ್ ಆಫ್ ಸೆಲ್ ಯಾವುದು ಅಂದರೆ ಆಲ್ಫಾ ಸೆಲ್ಸು. ಸೊ ದಿಸ್ ಗ್ಲೂಕಗನ್ ಇಟ್ ಇಸ್ ರಿಲೀಸ್ಡ್ ಬೈ ಆಲ್ಫಾ ಸೆಲ್ಸ್ ಆಫ್ ಪ್ಯಾನ್ಕ್ರಿಯಾಸ್. ಸೊ ಗ್ಲೂಕೋಸ್ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಪ್ಯಾನ್ಕ್ರಿಯಾಸಿಗೆ ಬರುವಂಥ ಸಿಗ್ನಲ್ ಏನು ಮಾಡುತ್ತೆ, ಆಲ್ಫಾ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಆ ಆಲ್ಫಾ ಸೆಲ್ಸು
ಗ್ಲೂಕೋಗನ್ ಅನ್ನ ಇನ್ನೊಂದು ಪದಾರ್ಥನ ಸೆಕ್ರೇಟ್ ಮಾಡುತ್ತೆ. ಸೊ ಅದು ಸೆಕ್ರೇಟ್ ಆದ ತಕ್ಷಣ ಅದು ಲಿವರಿಗೆ ಹೋಗುತ್ತೆ. ಸೊ ದ ಲಿವರ್ ರಿಲೀಸಸ್ ಗ್ಲೂಕೋಸ್ ಇನ್ ಟು ದ ಬ್ಲಡ್. ಆ ಗ್ಲೂಕೋಗನ್ ಹೋಗಿ ಲಿವರ್ನ ಸ್ಟಿಮ್ಯುಲೇಟ್ ಮಾಡಿಸಿ ಏನು ಲಿವರು ಸ್ಟೋರ್ ಆಗಿರುತ್ತೆ, ಏನು ಗ್ಲೂಕೋಸ್ ಸ್ಟೋರ್ ಆಗಿರುತ್ತೆ ಲಿವರಲ್ಲಿ, ಅದನ್ನು ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ಕಡಿಮೆ ಆಗಿದಂತಹ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿ ಆಗತ್ತೆ. ಸೊ ಎರಡು ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ನಾವು ನಾರ್ಮಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂತ ಕರಿತೀವಿ. ಅಂದರೆ ಗ್ಲೂಕೋಸ್ನ ಪ್ರಮಾಣ ಕಡಿಮೆ ಆಗ್ತಾ ಇದ್ದಂಗೆ ಆಲ್ಫಾ ಸೆಲ್ಸು ಸ್ಟಿಮ್ಯುಲೇಟ್ ಆಗ್ತವೆ. ಹಾಗೆಯೇ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಂಗೆ ಬೀಟಾ ಸೆಲ್ಸು ಸ್ಟಿಮ್ಯುಲೇಟ್ ಆಗ್ತವೆ ಅಂತ ಅರ್ಥ. ಸೊ ಗ್ಲೂಕೋಸ್ ಕಡಿಮೆ ಆಗ್ತಿದೆ ಅಂತ ಗೊತ್ತಾದ ತಕ್ಷಣವೇ ಆಲ್ಫಾ ಗ್ಲೂಕೋಗನ್ನ ರಿಲೀಸ್ ಮಾಡಿಬಿಡುತ್ತೆ. ಆ ಗ್ಲೂಕೋಗನ್ನು ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ಗ್ಲೂಕೋಸ್ ಪ್ರಮಾಣನ ಬ್ಲಡ್ಡಲ್ಲಿ ಜಾಸ್ತಿ ಮಾಡುತ್ತೆ. ಸೊ ನಾವು ಬೆಳಗ್ಗೆ, ಯಾಕಂದರೆ ಗ್ಲೂಕೋಸ್ನ ಪ್ರಮಾಣ ಬ್ಲಡ್ಡಲ್ಲಿ ಕಡಿಮೆ ಆದ್ರೂ ನೀವು ಸುಸ್ತಾಗ್ಬಿಡ್ತೀರಾ, ತಲೆ ಸುತ್ತು ಬರುತ್ತೆ. ಸೊ ಹಾಗಾಗಿ ಗ್ಲೂಕೋಸ್ನ ಪ್ರಮಾಣ ಯಾವಾಗಲೂ ಬ್ಲಡ್ಡಲ್ಲಿ ನಾರ್ಮಲ್ ಆಗೇ ಇರಬೇಕು. ಹಾಗಾದರೆ ಎಷ್ಟು ಇರಬೇಕು ಅಂತ ನೋಡೋಣ. ಸೊ ಈ ಡಯಾಬಿಟಿಸ್ನ ಮತ್ತಷ್ಟು ಇನ್ಫಾರ್ಮೇಷನ್ ನೋಡೋಣ. ಫಸ್ಟು, ಈ ಡಯಾಬಿಟಿಸ್ ಮೆಲಿಟಸ್ is a chronic medical condition where carbohydrate metabolism reduced while protein and lipids increased. ಈ ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂತಂದರೆ ಅದನ್ನು ಕ್ರಾನಿಕ್ ಮೆಡಿಕಲ್ ಕಂಡೀಷನ್ ಅಂತಾನೆ ಕರಿತೀವಿ. ಇಲ್ಲಿ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ಮು ಹಿಂಡರ್ ಆಗುತ್ತೆ. ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮು ಸರಿಯಾಗಿ ಆಗಲ್ಲ, ಅದು ರೆಡ್ಯೂಸ್ ಆಗುತ್ತೆ. ಆದರೆ ಪ್ರೋಟೀನು ಮತ್ತು ಲಿಪಿಡ್ನ ಮೆಟಬಾಲಿಸಮು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದ ಲಾಂಗ್ ಸ್ಟ್ಯಾಂಡಿಂಗ್ ಅನ್ಟ್ರೀಟೆಡ್ ಡಯಾಬಿಟಿಸ್ ಮೆಲಿಟಸ್ ಕ್ಯಾನ್ ಲೀಡ್ ಟು ಬ್ಲೈಂಡ್ನೆಸ್, ಕಿಡ್ನಿ ಫೇಲ್ಯೂರ್ ಆ್ಯಂಡ್ ನರ್ವ್ ಡ್ಯಾಮೇಜ್. ಡಯಾಬಿಟಿಸ್ ಬಂದ ಮೇಲೆ ತುಂಬ ದಿನ ಅದನ್ನು ಟ್ರೀಟ್ ಮಾಡದೆ ಹಾಗೆ ಬಿಟ್ಟರೆ ಅದು ಯಾವ್ಯಾವುದಕ್ಕೆ ಎಡೆ ಮಾಡಿಕೊಡತ್ತೆ ಅಂದರೆ ಬ್ಲೈಂಡ್ನೆಸ್ಸು, ಮೊದಲು ಅಂಧತ್ವ ಬರಬಹುದು, ಆಮೇಲೆ ನಮ್ಮ ಕಿಡ್ನಿ ಫೇಲ್ ಆಗಬಹುದು, ನರ್ವ್ಗಳು ಡ್ಯಾಮೇಜ್ ಆಗಬಹುದು. ಸೊ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಾದ ತಕ್ಷಣವೇ, ಅದರ ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣವೇ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಮುಖ್ಯ ಆಗತ್ತೆ. ಆವಾಗಲೇ ನಾವು ಸ್ಟಾರ್ಟ್ ಮಾಡಿಬಿಡಬೇಕು. ಆ್ಯಂಟಿ ಡಯಾಬಿಟಿಕ್ ಡ್ರಗ್ಸಿಂದನೋ ಅಥವಾ ಇನ್ಸುಲಿನ್ ಯಾವುದು ನಮಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು. So these diabetes mellitus is also an important factor in accelerating the progress of atherosclerosis, leading to strokes, coronary heart diseases and other blood vessel diseases. So diabetes ಬರೀ ಕಿಡ್ನಿ, ಐಸು, ನರ್ವ್ಸ್ ಮೇಲೆ ಅಷ್ಟೇ ಪರಿಣಾಮ ಬೀರಲ್ಲ. ಅದಲ್ಲದೆ ಅದು ಅಥೆರೋಸ್ಲಿರೋಸಿಸ್ ಅನ್ನೋ ಒಂದು ಹಾರ್ಟಿಗೆ ಸಂಬಂಧಪಟ್ಟ ಡಿಸೀಸಸ್ನು ಕೂಡ ಕಾಸ್ ಮಾಡುತ್ತೆ. ಅಲ್ಲಲ್ಲಿ ಫ್ಯಾಟ್ ಡೆಪೋಸಿಷನ್ ಆಗಿಬಿಡುತ್ತೆ. ಸರಿಯಾಗಿ ಹಾರ್ಟ್ ಮಸಲ್ಸ್ಗೆ, ಕಾರ್ಡಿಯಾಕ್ ಮಸಲ್ಸ್ಗೆ ಬ್ಲಡ್ ಸಪ್ಲೈ ಆಗದೇ ಇರಬಹುದು. ಸ್ಟ್ರೋಕ್ ಆಗಬಹುದು, ಅಂದರೆ ಪ್ಯಾರಲೈಸಿಸ್ ಆಗಬಹುದು. ಅಥವಾ ಕೊರೊನರಿ ಹಾರ್ಟ್ರಿ ಡಿಸೀಸಸ್ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಂತಹ ಕೆಲವು ಕೊರೊನರಿ ಹಾರ್ಟ್ರಿ ಡಿಸೀಸ್ಗಳು ಆಗಬಹುದು. ಸೊ ಅದರ್ ಬ್ಲಡ್ ವೆಸಲ್ ಡಿಸೀಸಸ್ ಅದಲ್ಲದೆ ಮತ್ತೆ ಬೇರೆ ಬೇರೆ ಬ್ಲಡ್ ವೆಸಲ್ಸ್ಗೆ ಸಂಬಂಧಪಟ್ಟಂತಹ ಆರ್ಟರೀಸ್ ಅಥವಾ ವೆಯಿನ್ಸಲ್ಲಿ ಈ ಫ್ಯಾಟ್ ಡೆಪೋಸಿಷನ್ ಆಗುವಂತಹ ಯಾವುದಾದ್ರೂ ಒಂದು ಡಿಸೀಸಸ್ಸು ಆಗಬಹುದು. ಸೊ ದೀಸ್ ಡಯಾಬಿಟಿಸ್ ಮೆಲಿಟಸ್ ಇಸ್ ಪ್ರೆಡಿಕ್ಟೆಡ್ ಟು ಬಿಕಮ್ ದ ಲೀಡಿಂಗ್ ಕಾಸ್ ಆಫ್ ಮಾರ್ಬಿಡಿಟಿ ಆ್ಯಂಡ್ ಡೆತ್ ಇನ್ ಇನ್ಕಮಿಂಗ್ ಡೆಕೆಡ್ಸ್. ಸೊ ಮುಂದೆ ನಾವು ಈ ಡಯಾಬಿಟಿಸಿಂದ ಏನೇನನ್ನು ಅದರ ಪರಿಣಾಮನ ನಾವು ಎದುರಿಸಬೇಕಾಗತ್ತೆ ಅಂತಂದರೆ, ಮುಂದಿನ ವರ್ಷಗಳಲ್ಲಿ ಇದರಿಂದ ಅತಿ ಹೆಚ್ಚು ಸಾವಿನ ಸಾಧ್ಯತೆಗಳು ಜಾಸ್ತಿ, ಅಂಗಾಂಗಗಳ ವೈಫಲ್ಯತೆಗಳು ಜಾಸ್ತಿ ಆಗೋದನ್ನು ನಾವು ನೋಡಬೇಕಾಗತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ನ ಟ್ರೀಟ್ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಸೊ ಎಷ್ಟು ಥರ ಡಯಾಬಿಟಿಸ್ ಮೆಲಿಟಸ್ ಇದೆ ಅಂತ. ಸೊ ದೇರ್ ಆರ್ two types of primarily we call it as two types of diabetes mellitus. So the major one is type 1 and type 2. So type 1 diabetes mellitus, previously called insulin dependent diabetes mellitus. So type 1 diabetes mellitus na ಏನಂತ ಕರಿತೀವಿ ಅಂತಂದ್ರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ. ಅಂದರೆ ಈ ಪೇಷಂಟ್ಸು ಇನ್ಸುಲಿನ್ ಮೇಲೆನೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತಾರೆ, ಅಥವಾ ಅದನ್ನ ಜುವೆನೈಲ್ ಆನ್ಸೆಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕೂಡ
ಕರಿತೀವಿ. ಅಂದರೆ ಅದು ಹುಟ್ಟುತ್ತಾನೆ ಬಂದಿರತ್ತೆ, ಸೊ ಹಾಗಾಗಿ ಅದನ್ನು ಜುವೆನೈಲ್ ಅಂತ ಕರಿತೀವಿ. ಸೊ ಈ ಪೇಷಂಟ್ಗಳು ಇನ್ಸುಲಿನ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತಾರೆ. ಅವರಲ್ಲಿ ಒಂದು ಸ್ವಲ್ಪ ಪ್ರಮಾಣ ಕೂಡ ಇನ್ಸುಲಿನ್ನು ಸೆಕ್ರೇಟ್ ಆಗ್ತಾ ಇರಲ್ಲ. ಸೊ ಇನ್ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್, the pancreas undergoes an autoimmune attack by the body itself and is rendered incapable of making ಇನ್ಸುಲಿನ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ಪ್ಯಾನ್ಕ್ರಿಯಸ್ಸು ಆಟೋ ಇಮ್ಯೂನ್ ಡಿಸೀಸ್ ಅಂತ ಬರುತ್ತೆ. ಸೊ ಅದು ಸೆಲ್ಫ್ ಇಮ್ಯುನಿಟಿ ಸಂಬಂಧಪಟ್ಟಿದ್ದು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಈ ಪ್ಯಾನ್ಕ್ರಿಯಾಸು ಸ್ವಲ್ಪ ಪ್ರಮಾಣ ಕೂಡ ಇನ್ಸುಲಿನ್ನ ಸೆಕ್ರೇಟ್ ಮಾಡೋಕ್ಕೆ ಆಗ್ತಾ ಇರಲ್ಲ ಅದಕ್ಕೆ. ಸೊ ಅದು ಇನ್ಸುಲಿನನ್ನು ಸೆಕ್ರೇಟ್ ಮಾಡದೇ ಇರೋದ್ರಿಂದ ಏನಾಗುತ್ತೆ, ಇನ್ಸುಲಿನ್ ಅವಶ್ಯಕತೆ ಇರೋದ್ರಿಂದ ಪೇಷಂಟಿಗೆ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ದಿಸ್ ಪೇಷಂಟ್ ವಿತ್ ಟೈಪ್ 1 ಡಯಾಬಿಟಿಸ್ ಮಸ್ಟ್ ರಿಲೇ ಆನ್ ಎಕ್ಸೋಜಿನಸ್ಲಿ ಅಡ್ಮಿನಿಸ್ಟರ್ಡ್ ಇನ್ಸುಲಿನ್ ಫಾರ್ ಸರ್ವೈವಲ್. ಸೊ ಈ ಥರ ಪೇಷಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಅವರು ಹೊರಗಡೆಯಿಂದ ಇನ್ಸುಲಿನ್ನ ತಗೊಂಡು ತಮ್ಮ ಇನ್ಸುಲಿನ್ ಪ್ರಮಾಣನ ಮೇಂಟೈನ್ ಮಾಡ್ತಾ ಇರ್ತಾರೆ, ಬ್ಲಡ್ಡಲ್ಲಿ ಇನ್ಸುಲಿನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಬ್ಲಡ್ ಗ್ಲೂಕೋಸ್ ಲೆವೆಲ್ಲು ಇನ್ಸುಲಿನ್ ಕಡಿಮೆ ಮಾಡುತ್ತೆ. ಹೇಗೆ ಅಂದರೆ ಅವ್ರು ಹೊರಗಡೆಯಿಂದ ಇನ್ಸುಲಿನ್ನ ತಗೋತಾ ಇರ್ತಾರೆ. ಇದನ್ನು ಎಕ್ಸೋಜಿನಸ್ ಅಡ್ಮಿನಿಸ್ಟ್ರೇಷನ್ ಆಫ್ ಇನ್ಸುಲಿನ್ ಅಂತ ಕರಿತೀವಿ. ಬಿಕಾಸ್ ದೇ ಹ್ಯಾವ್ ಟು ಸರ್ವೈವ್. ಅವರು ಸರ್ವೈವಲ್ಗೋಸ್ಕರ ಈಗ ಹೊರಗಡೆಯಿಂದ ಇನ್ಸುಲಿನ್ನ ತಗೊಂಡು ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. Type 2 diabetes mellitus, which was previously referred as non-insulin dependent diabetes mellitus. Type 2 diabetes mellitus ನ ನಾವು non-insulin dependent diabetes mellitus ಅಂತ ಕೂಡ ಕರಿತೀವಿ. ಯಾಕೆಂದರೆ ಇವರು ಇನ್ಸುಲಿನ್ ಮೇಲೇ ಡಿಪೆಂಡ್ ಆಗಿರಲ್ಲ. ಯಾಕೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಈ ಪೇಷಂಟಲ್ಲಿ ಇನ್ಸುಲಿನ್ ಸೆಕ್ರೇಟ್ ಆಗ್ತಿರತ್ತೆ, ಬಟ್ ಅದು ಸಾಕಷ್ಟು ಪ್ರಮಾಣದಲ್ಲಿ ಇರಲ್ಲ. ಅದು ಎಷ್ಟು ಬೇಕಿರುತ್ತೆ ಒಬ್ಬ ಮನುಷ್ಯನಿಗೆ, ಒಬ್ಬ ಇಂಡಿವಿಜುವಲ್ಗೆ ಅಷ್ಟು ಸೆಕ್ರೇಟ್ ಆಗ್ತಿರಲ್ಲ, ಬಟ್ ಸ್ವಲ್ಪ ಇನ್ಸುಲಿನ್ನು ಸೆಕ್ರೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಅವರು ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗಿರಲ್ಲ, ಬಟ್ ಇನ್ಸುಲಿನ್ನ ಸ್ಟಿಮ್ಯುಲೇಟ್ ಮಾಡುವಂತಹ ಔಷಧಿಗಳನ್ನ ತಗೊಂಡಾಗ ಅವ್ರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ನು ಸೆಕ್ರೇಟ್ ಆಗತ್ತೆ. ಸೊ ಇನ್ ಟೈಪ್ 2 ಡಯಾಬಿಟಿಸ್, patients can still produce insulin, but it is insufficient either absolutely or relative to body's need. ಸೊ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ನು ಅವರಿಗೆ ಸಾಕಾಗದೇ ಇರೋದ್ರಿಂದ ಅವ್ರೇನು ಮಾಡ್ತಾರೆ ಅಂತಂದರೆ, ಹೊರಗಡೆಯಿಂದ ಆ ಇನ್ಸುಲಿನ್ ಸೆಕ್ರೇಟ್ ಆಗುವಂತಹ ಔಷಧಿಗಳನ್ನು ತಗೋತಾರೆ. ಇದನ್ನು ನಾವು ಓರಲ್ ಹೈಪೋಗ್ಲೈಸಿಮಿಕ್ ಡ್ರಗ್ಸ್ ಅಂತ ಕರಿತೀವಿ. ಇವು ಮಾತ್ರೆಗಳಾಗಿರ್ತವೆ, ಇನ್ಸುಲಿನ್ನು ಆಗಿರಲ್ಲ. So a major feature of type 2 diabetes is a lack of sensitivity to insulin by the cells of the body, particularly it may be fat cells or it may be muscle cells, so which may be called insulin resistance. So ಇಲ್ಲೇನಾಗ್ತಿರತ್ತೆ ಅಂತಂದರೆ, ಸಾಕಷ್ಟು ಇನ್ಸುಲಿನ್ ಸೆಕ್ರೇಟ್ ಆಗದೇ ಇರೋ ಕಾರಣ ಅದು ಫ್ಯಾಟ್ ಸೆಲ್ ಆಗಿರಬಹುದು ಅಥವಾ ಮಸಲ್ ಸೆಲ್ ಆಗಿರ್ಬೋದು, ಆ ಏನು ಇನ್ಸುಲಿನ್ ಇರುತ್ತೆ ಅದನ್ನು ಸರಿಯಾಗಿ ಸ್ವೀಕಾರ ಮಾಡ್ತಿರಲ್ಲ, ಅದನ್ನು ಸರಿಯಾಗಿ ಅಬ್ಸಾರ್ಬ್ ಮಾಡ್ಕೋತಾ ಇರಲ್ಲ. ಸೊ ಸಾಕಷ್ಟು ಇನ್ಸುಲಿನ್ ಇದ್ದರೂ ಕೂಡ ಆ ಇನ್ಸುಲಿನ್ನು ಸರಿಯಾಗಿ ಅಲ್ಲಿ ಅಬ್ಸಾರ್ಪ್ಷನ್ ಆಗ್ತಿರಲ್ಲ, ಗ್ಲೂಕೋಸ್ ಸರಿಯಾಗಿ ಅಬ್ಸಾರ್ಬ್ ಆಗ್ತಾ ಇರಲ್ಲ. ಸೊ ಇದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕೂಡ ಕರಿತೀವಿ. ಇದು ಫ್ಯಾಟ್ ಸೆಲ್ ಅಥವಾ ಮಸಲ್ ಸೆಲ್ನ ಪ್ರಾಬ್ಲಮ್ ಕೂಡ ಆಗಿರುತ್ತೆ. ಸೊ ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಸ್ ಮೆಲಿಟಸ್? ಹಾಗಾದರೆ ಡಯಾಬಿಟಿಸ್ ಮೆಲಿಟಸ್ನ ಸಿಂಪ್ಟಮ್ಸ್ ಏನೇನು ಅಂತ ನೋಡೋಣ. ಆ ರೋಗ ಲಕ್ಷಣಗಳು ಯಾವ್ದ್ಯಾವುದು ಅಂತ. ಸೊ ದ ಅರ್ಲಿ ಸಿಂಪ್ಟಮ್ಸ್ ಆಫ್ untreated diabetes mellitus are related to elevated blood sugar level and a loss of glucose in the urine. ಸೊ ಈಗ ಹೇಗಾಗುತ್ತೆ ಪ್ರಥಮವಾಗಿ ಅಂತಂದರೆ, ಈ ಅರ್ಲಿ ಸಿಂಪ್ಟಮ್ಸ್ ಅಂತ ಕರಿತೀವಿ. ಅಂದರೆ ಶುರು ಆದಾಗ ಡಯಾಬಿಟಿಸು ಪೇಷಂಟು ಯಾವ ಥರ ರೋಗ ಲಕ್ಷಣಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋತಾರೆ ಅಂತ. ಸೊ ನಾವು ಟ್ರೀಟ್ಮೆಂಟ್ ಇನ್ನೂ ಶುರು ಮಾಡಿರಲ್ಲ ಡಯಾಬಿಟಿಸ್ ಮೆಲಿಟಸ್ಗೆ, ಆವಾಗ ತಾನೇ ಶುರು ಆಗಿರುತ್ತೆ. ಆವಾಗ ಪೇಷಂಟ್ಸ್ಗೆ ಏನು ಮೊದಲು ಗೊತ್ತಾಗತ್ತೆ ಅಂತಂದರೆ, ಯೂರಿನ್ನಲ್ಲಿ ಗ್ಲೂಕೋಸ್ ಹೋಗ್ತಿರುತ್ತೆ, ಹಾಗಾಗಿ ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ. ಸೊ ಬ್ಲಡ್ಡಲ್ಲಿ ಗ್ಲೂಕೋಸು ಜಾಸ್ತಿ ಆಗಿರುತ್ತೆ ಮತ್ತು ಯೂರಿನ್ನಲ್ಲಿ ಅದು ಆ ಗ್ಲೂಕೋಸು ಲಾಸ್ ಆಗ್ತಾ ಇರುತ್ತೆ. ಸೊ ಹೈ ಅಮೌಂಟ್ ಆಫ್ ಗ್ಲೂಕೋಸ್ ಇನ್ ದ ಯೂರಿನ್ ಕ್ಯಾನ್ ಕಾಸ್ ಇನ್ಕ್ರೀಸ್ಡ್ ಯೂರಿನ್ ಔಟ್ಪುಟ್ and lead to dehydration.
ಆ್ಯಂಡ್ ಇನ್ಕ್ರೀಸ್ಡ್ ಥರ್ಸ್ಟ್ ಆ್ಯಂಡ್ ವಾಟರ್ ಕನ್ಸಂಪ್ಷನ್. ಸೊ ಹೆಚ್ಚು ಪ್ರಮಾಣದ ಗ್ಲೂಕೋಸು ಬ್ಲಡ್ಡಲ್ಲಿ ಇರೋದೇನಾಗುತ್ತೆ, ಯೂರಿನ್ ಮುಖಾಂತರ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಬ್ಲಡ್ಡಲ್ಲೂ ಕೂಡ ಹೆಚ್ಚು ಪ್ರಮಾಣ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ಸುಲಿನ್ ಸಿಗದೇ ಇರೋದ್ರಿಂದ ಆ ಗ್ಲೂಕೋಸ್ ಅಬ್ಸಾರ್ಬ್ ಆಗ್ತಿರಲ್ಲ. ಅಬ್ಸಾರ್ಬ್ ಆಗೋ ಬದಲು ಅದು ಕಿಡ್ನಿಯ ನೆಫ್ರಾನ್ ಸೆಲ್ಸ್ಗಳಿಂದ ಏನಾಗ್ತಿರುತ್ತೆ, ಯೂರಿನ್ ಮುಖಾಂತರ ಹೊರಗಡೆ ಹೋಗ್ತಾ ಇರುತ್ತೆ. ಆ ಹೈ ಯೂರಿನ್ ಔಟ್ಪುಟ್ ಅಥವಾ ಇನ್ಕ್ರೀಸ್ಡ್ ಯೂರಿನ್ ಔಟ್ಪುಟ್ನ ನಾವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೋತೀವಿ ಅಂದರೆ ಡಿಹೈಡ್ರೇಷನ್ನ ಮುಖಾಂತರ. ಅಂದರೆ ಯೂರಿನ್ನು ಜಾಸ್ತಿ ಲಾಸ್ ಆಗ್ತಿರುತ್ತೆ, ಅದರಲ್ಲಿ ಶುಗರ್ ಕೂಡ ಲಾಸ್ ಆಗ್ತಿರುತ್ತೆ, ಗ್ಲೂಕೋಸ್ ಕೂಡ. ಆವಾಗ ಹೇಗೆ ಫೀಲ್ ಆಗುತ್ತೆ ಪೇಷಂಟಿಗೆ ಅಂತಂದರೆ, ಥರ್ಸ್ಟ್ ಬಾಯಾರಿಕೆ ಜಾಸ್ತಿ ಆಗ್ತಿರತ್ತೆ. ಹಾಗಾಗಿ ಅವರು ಹೆಚ್ಚು ನೀರು ಕುಡಿತಾ ಇರ್ತಾನೆ, ಹೆಚ್ಚು ಯೂರಿನನ್ನು ತುಂಬ ಫ್ರೀಕ್ವೆಂಟಾಗಿ ಪಾಸ್ ಮಾಡ್ತಾ ಇರ್ತಾನೆ. ಸೊ ಡಿಹೈಡ್ರೇಷನ್ನು, ಬಾಡಿಯಿಂದ ವಾಟರ್ ಲಾಸು ಜಾಸ್ತಿ ಆಗ್ತಾ ಇರುತ್ತೆ. The inability to utilize glucose energy eventually leads to weight loss in despite an increase in appetite. ಸೊ ಆ ಗ್ಲೂಕೋಸ್ನ ಸರಿಯಾಗಿ ಬಾಡಿಯ ಸೆಲ್ಲು ಯುಟಿಲೈಸ್ ಮಾಡ್ಕೊಳ್ದೇ ಇರೋದ್ರಿಂದ ಮನುಷ್ಯನಿಗೆ ವೆಯ್ಟ್ ಲಾಸು ಅಥವಾ ಎನರ್ಜಿ ಸರಿಯಾಗಿ ಸಿಗ್ತಿರಲ್ಲ, ಸುಸ್ತಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಅವರ ತೂಕನೂ ಕೂಡ ಕಳ್ಕೊತಾ ಹೋಗ್ತಾನೆ. ಮತ್ತು ಹಸುವು ಜಾಸ್ತಿ ಆಗ್ತಿರತ್ತೆ. ಯಾಕೆ ಅಂದರೆ ಗ್ಲೂಕೋಸು ಅಬ್ಸಾರ್ಬ್ ಆಗ್ತಿರಲ್ಲ, ಏನು ಗ್ಲೂಕೋಸ್ ತಗೋತಾ ಇರ್ತೀವಿ, ಏನು ಊಟ ಮಾಡ್ತಿರ್ತೀವಿ ಅದು. ಜೊತೆಗೆ ಆ ಗ್ಲೂಕೋಸ್ ಲಾಸ್ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಆ ಪರ್ಸನ್ ಏನು ಮಾಡ್ತಾನೆ, ತನ್ನ ವೆಯ್ಟನ್ನು ಕಳ್ಕೊತಾನೆ. ಜೊತೆಗೆ ಅವನಿಗೆ ಹೆಚ್ಚು ಹೊಟ್ಟೆ ಹಸಿವು ಆಗ್ತಾ ಇರುತ್ತೆ, ಹಸಿವು ಕಾಣಿಸ್ಕೋತಾ ಇರುತ್ತೆ. ಸೊ ಪೇಷಂಟ್ಸ್ ವಿತ್ ಡಯಾಬಿಟಿಸ್ are prone to developing infections of bladder, skin and vaginal areas. ಸೊ ಗ್ಲೂಕೋಸ್ ಯಾವಾಗ ಸೆಲ್ಲಲ್ಲಿ ಅಬ್ಸಾರ್ಬ್ ಆಗಲ್ಲ, ಅದು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅಂದರೆ, ಈ ಕಿಡ್ನಿಯ ಬ್ಲ್ಯಾಡರಲ್ಲಿ ಡೆಪಾಸಿಟ್ ಆಗುತ್ತೆ, ಸ್ಕಿನ್ನು ಅಡಿಪೋಸ್ ಟಿಶ್ಯೂಯಲ್ಲೇ ಡೆಪಾಸಿಟ್ ಆಗುತ್ತೆ, ಮತ್ತು ವೆಜೈನಾ ರಿಪ್ರೊಡಕ್ಟಿವ್ ಆರ್ಗನ್ನು, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ನು ಇಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಆವಾಗ ಎಲ್ಲಿ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿ ಇರುತ್ತೆ ಅಲ್ಲಿ ಇನ್ಫೆಕ್ಷನ್ ಕೂಡ ಆಗ್ತಾ ಹೋಗುತ್ತೆ. ಸೊ ಇನ್ಫೆಕ್ಷನ್ನ ಪೇಷಂಟ್ಸು ಎಕ್ಸ್ಪೀರಿಯನ್ಸ್ ಮಾಡ್ಕೋತಾರೆ. ಆ್ಯಂಡ್ ಫ್ಲಕ್ಚುಯೇಷನ್ಸ್ ಇನ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕ್ಯಾನ್ ಲೀಡ್ ಟು ಬ್ಲರ್ಡ್ ವಿಷನ್. ಸೊ ಕಣ್ಣಲ್ಲಿ ಆ ಪೊರೆ ಕಾಣಿಸ್ಕೊಳ್ಳೋದು, ಅಥವಾ ಕಣ್ಣು ಸರಿಯಾಗಿ ಕಾಣಿಸ್ದೇ ಇರೋದು, ಮಂಜಾಗೋದು, ಆ ಥರ ಗ್ಲೇರ್ಡ್ ವಿಷನ್ ಅಥವಾ ಬ್ಲಡ್ ವಿಷನ್ ಅಂತ ಕರಿತೀವಿ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಎಲಿವೇಟೆಡ್ ಗ್ಲೂಕೋಸ್ ಲೆವೆಲ್ ಕ್ಯಾನ್ ಲೀಡ್ ಟು ಲೆಥರ್ಜಿ ಆ್ಯಂಡ್ ಕೋಮಾ, ಸೊ ವಿಚ್ ಇಸ್ ಟರ್ಮ್ಡ್ ಆಸ್ ಡಯಾಬಿಟಿಕ್ ಕೋಮಾ. ಸೊ ಈ ಥರ ತುಂಬ ಗ್ಲೂಕೋಸು ಬ್ಲಡ್ಡಲ್ಲಿ ಇರೋದ್ರಿಂದ, ಬ್ಲಡ್ಡಿಂದ ಅದು ಸೆಲ್ಲು ಅಥವಾ ಟಿಶ್ಯೂಗಳು ಅಬ್ಸರ್ವ್ ಮಾಡ್ಕೊಳ್ದೇ ಇರೋದ್ರಿಂದ ಪೇಷಂಟಿಗೆ ಆಲಸ್ಯ ಕಾಣಿಸ್ಕೊಳ್ಳುತ್ತೆ. ಮತ್ತು ಆ ಪೇಷಂಟು ಹಾಗೆ ಹೈ ಡೆಪಾಸಿಷನ್ ಆಫ್ ಗ್ಲೂಕೋಸು ಮಸಲ್ಸಲ್ಲಿ ಹಾಗೆ ಆಗ್ತಾ ಹೋದರೆ ಪೇಷಂಟು ಕೋಮಾಕ್ಕೆ ಹೋಗ್ತಾರೆ. ಅದನ್ನು ನಾವು ಡಯಾಬಿಟಿಕ್ ಕೋಮಾ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಕಾಮನ್ ಸಿಂಪ್ಟಮ್ಸ್ ವಿತ್ ದ ಡಯಾಬಿಟಿಕ್ ಪೇಷಂಟ್ಸ್. ಡಯಾಬಿಟಿಸ್ ಬಂದಮೇಲೆ ಏನೇನು ರೋಗ ಲಕ್ಷಣಗಳು ಪೇಷಂಟ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಫ್ರೀಕ್ವೆಂಟ್ ಯೂರಿನೇಷನ್, ಪದೇ ಯೂರಿನ್ ಪಾಸ್ ಮಾಡ್ತಿರೋದು, ಅದನ್ನು ನಾವು ಪಾಲಿಯೂರಿಯಾ ಅಂತ ಕರಿತೀವಿ. ಅಂದರೆ ಮೆನಿ ಟೈಮ್ಸ್ ವಾಯ್ಡ್ ಆಫ್ ಬ್ಲ್ಯಾಡರ್ ಅಂತ. ಸೊ ಬ್ಲ್ಯಾಡರ್ ತುಂಬ ಸತಿ ಎಂಟಿ ಮಾಡ್ತಾ ಇರೋದು. ಸೊ ಹಂಗಾಗಿ ಅದನ್ನು ಪಾಲಿಯೂರಿಯಾ ಅಂತ ಕರಿತೀವಿ. ಎಕ್ಸೆಸಿವ್ ಥರ್ಸ್ಟ್, ತುಂಬ ಬಾಯಾರಿಕೆ ಆಗೋದು. ಸೊ ಇಟ್ ಇಸ್ ಕಾಲ್ಡ್ ಪಾಲಿಡಿಪ್ಸಿಯಾ. ತುಂಬ ಡಿಹೈಡ್ರೇಷನ್ ಆಗಿರೋದ್ರಿಂದ ಏನಾಗುತ್ತೆ, ಪೇಷಂಟ್ಸ್ಗೆ ಪದೇ ನೀರು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ, ಥರ್ಸ್ಟ್ ಆಗ್ತಿರುತ್ತೆ. ಅದು ಪಾಲಿಡಿಪ್ಸಿಯಾ ಅಂತ ಕರಿತೀವಿ. ಎಕ್ಸ್ಟ್ರೀಮ್ ಹಂಗರ್, ಫಾಲಿಫೇಜಿಯಾ. ಸೊ ತುಂಬ ಹಸಿವಾಗ್ತಿರುತ್ತೆ, ಬ್ಲಡ್ಡಲ್ಲಿ ಗ್ಲೂಕೋಸ್ ಇರುತ್ತೆ, ಆದರೆ ಆ ಗ್ಲೂಕೋಸು ಅಬ್ಸಾರ್ಬ್ ಆಗ್ತಿರಲ್ಲ. ಹಾಗಾಗಿ ಪೇಷಂಟ್ಸ್ಗೆ ಹಸಿವು ಕಾಣಿಸ್ಕೊಳ್ಳುತ್ತೆ. ಅದನ್ನು ಅವ್ರು ಫ್ರೀಕ್ವೆಂಟಾಗಿ ಮತ್ತೆ ಊಟ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಅದನ್ನು ಪಾಲಿಫೇಜಿಯಾ ಅಂತ ಕರಿತೀವಿ. ಆ್ಯಂಡ್ ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್, ಪೇಷಂಟ್ಗೆ ಗೊತ್ತಾಗೋದೇ ಇಲ್ಲ ಯಾಕೆ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ. ಸೊ ಅದನ್ನು ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್ ಅಂತ ಕರಿತೀವಿ. ಆ್ಯಂಡ್ ಇನ್ಕ್ರೀಸ್ಡ್ ಫ್ಯಾಟಿಗ್, ಸೊ ಆ ಪೇಷಂಟಿಗೆ ಆಲಸ್ಯ ತುಂಬ ಜಾಸ್ತಿ ಆಗ್ತಿರತ್ತೆ. ಸೊ ಇರಿಟೇಷನ್ ಆಗ್ತಿರತ್ತೆ, ಅದನ್ನು ಇರಿಟಬಿಲಿಟಿ ಅಂತ ಕರಿತೀವಿ. ಮತ್ತು ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲ್ಲ, ವಿಷನ್ನು. ಮತ್ತು ಸ್ಲೋ ಹೀಲಿಂಗ್ ಸೋರ್ಸ್, ಗಾಯಗಳೇನಾದರೂ ಆದರೆ
ತುಂಬ ಬೇಗ ವಾಸಿ ಆಗ್ತಾ ಇರಲ್ಲ, ಹಾಗೆ ಹಸಿಯಾಗೇ ಇರುತ್ತೆ, ಮತ್ತು ಇನ್ಫೆಕ್ಷನ್ಸು ಆಗ್ತಾನೆ ಇರುತ್ತೆ. ಎಸ್ಪೆಷಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಬೇಗ ಆಗುತ್ತೆ, ಫ್ರೀಕ್ವೆಂಟಾಗಿ ಆಗ್ತಾ ಇರುತ್ತೆ. ಮತ್ತು ಈವನ್ ವೆಜೈನೈಟಸ್, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಕೂಡ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಮತ್ತು ಡ್ರೈ ಇಚ್ಚಿ ಸ್ಕಿನ್ ಇರುತ್ತೆ. ಸೊ ನಮ್ನೆಸ್ ಆರ್ ಟಿಂಕ್ಲಿಂಗ್ ಇನ್ ಹ್ಯಾಂಡ್ಸ್ ಆ್ಯಂಡ್ ಫೀಟ್. ಸೊ ಕೈ ಮತ್ತು ಕಾಲುಗಳು ಜೂಮ್ ಹಿಡಿಯೋದು, ಮತ್ತು ಆ ಚುಚ್ಚಿದ ಸೆನ್ಸೇಷನ್ ಆಗ್ತಿರೋದು, ಪ್ರಿಕಿಂಗ್ ಸೆನ್ಸೇಷನ್ ಆಗ್ತಾ ಇರೋದು, ಅದನ್ನು ಟಿಂಕ್ಲಿಂಗ್ ಅಂತ ಕರಿತೀವಿ. ಬೆರಳು ತುದಿಯಲ್ಲಿ, ಕಾಲಿನ ಬೆರಳು ತುದಿಯಲ್ಲಿ ಅಥವಾ ಕೈ ಬೆರಳು ತುದಿಯಲ್ಲಿ ಆಗ್ತಾ ಇರುತ್ತೆ. ಆ್ಯಂಡ್ ರೆಡ್ ಸ್ವೋಲೋನ್ ಟೆಂಡರ್ ಗಮ್ಸ್. ಮತ್ತು ನಮ್ಮ ವಸುಡುಗಳು ಕೂಡ ಏನನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋತವೆ ಅಂದರೆ, ಏನಾದರೂ ತಿಂದಾಗ ತುಂಬ ಜೂಮ್ ಹಿಡಿಯೋದು, ಮತ್ತು ಆ ಕೋಲ್ಡ್ ಆಗಿರ್ಬೋದು, ಎಕ್ಸ್ಟ್ರೀಮ್ ಕೋಲ್ಡು ಅಥವಾ ಹಾಟ್ನೆಸ್ನ ಟಾಲ್ರೇಟ್ ಮಾಡ್ಕೊಳ್ಳೋಕೆ ಆಗದೇ ಇರೋದಾಗಿರ್ಬೋದು, ಅಥವಾ ಅದು ಊದ್ಕೊಳ್ಳೋದಾಗಿರ್ಬೋದು ವಸ್ತುಗಳು, ಮತ್ತು ರೆಡ್ನೆಸ್ಸು, ಇದಿಷ್ಟನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಡಯಾಬಿಟಿಸ್ ಪೇಷಂಟ್ಸು. ಸೊ ಹೌ ಕ್ಯಾನ್ ವಿ ನೋ ದ ಪೇಷಂಟ್ ಹ್ಯಾಸ್ ಗಾಟ್ ಡಯಾಬಿಟಿಸ್? ಸೊ ಹೇಗೆ ನಮ್ಗೆ ಗೊತ್ತಾಗುತ್ತೆ ಪೇಷಂಟಿಗೆ ಅವ್ರಿಗೆ ಡಯಾಬಿಟಿಸ್ ಬಂದಿದೆ ಅಂತ? ಸೊ ಇಟ್ ಕ್ಯಾನ್ ಬಿ ಡನ್ ವಿತ್ ಡಯಾಗ್ನೋಸಿಸ್. ಸೊ ಹಾಗಾಗಿ ನಾವು ಹೇಗೆ ಮಾಡ್ಬೋದು ಅಂತಂದರೆ, ಡಯಾಗ್ನೈಸ್ ಮಾಡಿಸಿ ನೋಡಬೇಕಾಗತ್ತೆ, ಟೆಸ್ಟ್ ಮಾಡಿಸಿ ನಾವು ಅದನ್ನು ಕಂಡುಹಿಡ್ಕೋಬೇಕಾಗತ್ತೆ. ಸೊ ದ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಟೆಸ್ಟ್ ಇಸ್ ದ ಪ್ರಿಫರ್ಡ್ ವೇ ಟು ಡಯಾಗ್ನೈಸ್ ಡಯಾಬಿಟಿಸ್. ಸೊ ಫಾಸ್ಟಿಂಗ್ ಗ್ಲೂಕೋಸ್ ಟೆಸ್ಟ್ ಏನಿರುತ್ತೆ ಅದನ್ನು ಮಾಡಿಸ್ಬೇಕಾಗತ್ತೆ. ಫಸ್ಟು ನಾವು ಡಯಾಬಿಟಿಸ್ನ ಡಯಾಗ್ನೈಸ್ ಮಾಡಿಸ್ಬೇಕು ಅಂತಂದರೆ, ಆಫ್ಟರ್ ದ ಪರ್ಸನ್ ಹ್ಯಾಸ್ ಫಾಸ್ಟೆಡ್ ಓವರ್ ನೈಟ್ ಅಟ್ ಲೀಸ್ಟ್ 8 hours, ಅ ಸಿಂಗಲ್ ಸ್ಯಾಂಪಲ್ ಆಫ್ ಬ್ಲಡ್ ಇಸ್ ಡ್ರಾನ್ ಆ್ಯಂಡ್ ಅನಲೈಸ್ಡ್. ಸೊ ಇದನ್ನು ನಾವು FBS ಅಂತ ಕರಿತೀವಿ, ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಅಂತ. ಸೊ ಒಬ್ಬ ಮನುಷ್ಯ 8 ಗಂಟೆಯ ಕಾಲ ಏನನ್ನೂ ಸೇವಿಸದೆ, ಸೊ ಆ ಸ್ಯಾಂಪಲನ್ನು ಕೊಟ್ಟರೆ, ಬ್ಲಡ್ ಸ್ಯಾಂಪಲನ್ನು ಕೊಟ್ಟರೆ, ನೆಕ್ಸ್ಟ್ ಡೇ ಅದನ್ನು ನಾವು ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಅಥವಾ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅಂತ ಕರಿತೀವಿ. ನಾರ್ಮಲ್ ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸ್ ಲೆವೆಲ್ ಆರ್ ಲೆಸ್ ದ್ಯಾನ್ 110 milligrams per deciliter. ಸೊ ಅದು ಎಷ್ಟು ಇರಬೇಕು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಲೆವೆಲ್ಲು ನಮ್ಮ ಪ್ಲಾಸ್ಮಾ ಗ್ಲೂಕೋಸ್ ಲೆವೆಲ್ ನೋಡಿದಾಗ ಅಂತಂದರೆ, ಅದು 110 mg ಇರಬೇಕು. ಎಷ್ಟಕ್ಕೆ ಅಂದರೆ ಪರ್ ಡೆಸಿಲೀಟರ್ ಬ್ಲಡ್ಗೆ 110 mg ಒಳಗಡೆ ಇದ್ದರೆ ಅದನ್ನು ನಾವು ನಾರ್ಮಲ್ FBS ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂತ ಕರಿತೀವಿ. ಆ್ಯಂಡ್ ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸ್ ಲೆವೆಲ್ ಆಫ್ ಮೋರ್ ದ್ಯಾನ್ 126 mg per deciliter on 2 or more tests on different days indicate diabetes. ಸೊ ಆ ಫಾಸ್ಟಿಂಗ್ ಗ್ಲೂಕೋಸು ನಾವು ಒಂದೇ ಸತಿಗೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಬರಲ್ಲ. ಅದನ್ನು ನಾವು ಬೇರೆ ಬೇರೆ ಟೈಮಲ್ಲಿ, ಬೇರೆ ಬೇರೆ ದಿನಗಳಲ್ಲಿ ನಾವು 2-3 ಸತಿ ಟೆಸ್ಟ್ ಮಾಡಿಸಿ, ಅದೇನಾದರೂ 126ಕ್ಕಿಂತ 2-3 ಸತಿ ಮಾಡಿಸಿದ ನಂತರ ಏನಾದರೂ 126 mg per deciliter ಏನಾದರೂ ಬಂದರೆ ಅದು ಡಯಾಬಿಟಿಸ್ನ ತೋರಿಸುತ್ತೆ. So if the overnight fasting blood glucose is greater than 126 mg per deciliter on 2 different tests on different days, the diagnosis of diabetes mellitus is made. So ಯಾವಾಗ 126 mg per deciliter ಗಿಂತ ಜಾಸ್ತಿ ಆಗುತ್ತೆ 2 ಅಥವಾ 3 ಸತಿ ಅದನ್ನು ಟೆಸ್ಟ್ ಮಾಡಿಸಿದ ನಂತರನೂ ಅಂತ ಆದರೆ ನಾವು ಆ ಥರ ಕಂಡೀಷನನ್ನು ಡಯಾಬಿಟಿಸ್ ಅಂತ ಹೇಳಲಾಗುತ್ತೆ. ಸೊ ವೆನ್ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಸ್ಟೇಸ್ ಅಬೌವ್ 110 mg per deciliter but in the range of 110 to 126 mg per deciliter, this is known as an impaired fasting glucose. ಸೊ 110 ಮತ್ತು 126 mg per deciliter ನ ಮಧ್ಯೆ ಏನಾದರೂ ಅದು ಬಂದರೆ ನಾವು ಡಯಾಬಿಟಿಸ್ ಅಂತೀವಿ. ಅಥವಾ 110 ಡೆಸಿಲೀಟರ್ಗಿಂತನೂ ಕಡಿಮೆ ಇದ್ದರೆ 2-3 ಸತಿ ಮಾಡಿದಾಗ ನಾವು ಅದನ್ನು ಇಂಪೇರ್ಡ್ ಫಾಸ್ಟಿಂಗ್ ಗ್ಲೂಕೋಸ್ ಲೆವೆಲ್ ಅಂತ ಕೂಡ ಕರಿತೀವಿ. ಸರಿಯಾಗಿ ಡಯಾಗ್ನೈಸ್ ಆಗ್ತಾ ಇಲ್ಲ ಅಥವಾ ಸರಿಯಾಗಿ ಬ್ಲಡ್ ಗ್ಲೂಕೋಸ್ ಲೆವೆಲ್ಲು ಸಿಗ್ತಾ ಇಲ್ಲ ಅಂತ ಆಗತ್ತೆ. ಸೊ ನಾವಿದನ್ನು ನೋಡಿದ ನಂತರ ಯಾವುದಕ್ಕೆ ಹೋಗ್ಬೋದು ಅಂದರೆ, ಈವನ್ ನಾವು PPBS ಅಂತ ಕರಿತೀವಿ, ಅಂದರೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಗ್ಲೂಕೋಸ್ ಅಂತ, ಅದನ್ನು ಕೂಡ ನಾವು ಮಾಡಿಸ್ಬಹುದು. ಆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕೂಡ 130 mg per deciliterಗಿಂತ ಜಾಸ್ತಿ ಬಂದರೆ, ಬೇರೆ ಬೇರೆ 2-3 ದಿನಗಳ ಅಂತರದಲ್ಲಿ 2-3 ದಿನಗಳಲ್ಲಿ ಬೇರೆ ಬೇರೆ ಸತಿ ಟೆಸ್ಟ್ ಮಾಡಿಸಿದಾಗ ನಾವು ಅದನ್ನು ಡಯಾಬಿಟಿಸ್ ಅಂತ ಕನ್ಫರ್ಮ್ ಮಾಡ್ಕೋತೀವಿ. ಇವಾಗ ಇನ್ಸುಲಿನ್ ಅಂದರೆ ಏನಂತ ನೋಡೋಣ.
So insulin is produced in the beta cells of pancreatic islets. ನಾನು ಹೇಳಿದ್ದೆ ಪ್ಯಾನ್ಕ್ರಿಯಾಸಲ್ಲಿ 3 ಟೈಪ್ಸ್ ಆಫ್ ಸೆಲ್ಸ್ ಇರುತ್ತೆ. ಹೈಲೈಟ್ಸ್ ಆಫ್ ಲ್ಯಾಂಗರ್ಹನ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಆಲ್ಫಾ, ಬೀಟಾ ಮತ್ತು ಡೆಲ್ಟಾ ಸೆಲ್ಸ್ ಅಂತ. ಸೊ ಹೀಗಿರಬೇಕಾದ್ರೆ ಬೀಟಾ ಸೆಲ್ಸಲ್ಲಿ ಏನು ಸೆಕ್ರೇಟ್ ಆಗುತ್ತೆ? ಇನ್ಸುಲಿನ್ನು. ಆಲ್ಫಾ ಸೆಲ್ಸ್ದು ಹೇಳಿದ್ದೆ, ಅದರಿಂದ ಗ್ಲುಕಗನ್ ಸೆಕ್ರೇಟ್ ಆಗುತ್ತೆ ಅಂತ. ಸೊ ನಮಗಿಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಗ್ಲುಕಗನ್ ಮತ್ತು ಇನ್ಸುಲಿನ್. ಸೊ ಇಟ್ ಈಸ್ ಇನಿಷಿಯಲಿ ಸಿಂಥಸೈಸ್ಡ್ ಆಸ್ ಅ ಸಿಂಗಲ್ ಚೈನ್ that is 86 amino acid precursor polypeptide which is called pre-proinsulin. ಹೇಗೆ ಸೆಕ್ರೀಟ್ ಆಗುತ್ತೆ, ಯಾವ ರೂಪದಲ್ಲಿರುತ್ತೆ ಅಂತಂದರೆ ಒಂದು ಸಿಂಗಲ್ ಚೈನು 86 ಅಮೈನೋ ಆ್ಯಸಿಡ್ಸ್ ಇರುತ್ತೆ. 86 ಅಮೈನೋ ಆ್ಯಸಿಡನ್ನು ನಾವು ಪ್ರಿಕರ್ಸರ್ ಪಾಲಿಪೆಪ್ಟೈಡ್ ಅಂದರೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಅಥವಾ ಮೊದಲನೇದಾಗಿ ಹೇಗಿರುತ್ತೆ ಅಂತ ಹೇಳ್ತೀವಿ. ಪ್ರಿಕರ್ಸರ್ ಪಾಲಿಪೆಪ್ಟೈಡ್ ಅಂದರೆ ಅದನ್ನು ನಾವು ಪ್ರೋ ಇನ್ಸುಲಿನ್ ಅಂತ ಕರಿತೀವಿ. ಸಬ್ಸಿಕ್ವೆಂಟ್ ಪ್ರೋಟಿಯೋಲೈಟಿಕ್ ಪ್ರೊಸೆಸಿಂಗ್ removes the amino terminal signal peptide ಗಿವಿಂಗ್ ರೈಸ್ ಟು ಪ್ರೋ ಇನ್ಸುಲಿನ್. ಸೊ ಆಮೇಲೆ ಏನಾಗುತ್ತೆ, ಈ ಪ್ರೋ ಇನ್ಸುಲಿನ್ನು ಒಂದು ಪ್ರೋಟಿಯೋಲೈಟಿಕ್ ಪ್ರೋಸೆಸ್ ಅಂದರೆ ಆ ಒಂದು ಪ್ರೋಟೀನು ಬ್ರೇಕ್ ಆಗುತ್ತೆ. ಸೊ ಅದಕ್ಕೆ ಆ ಪ್ರೋಟಿಯೋಲೈಟಿಕ್ ಅಂದರೆ ನಿಮಗೆ ಗೊತ್ತು, ಸೊ ಪ್ರೋಟೀನ್ ಬ್ರೇಕಿಂಗ್ ಅಂತ. ಆ ಪ್ರೋಟೀನು ಬ್ರೇಕ್ ಆಗುತ್ತೆ, ಪ್ರೋಸೆಸ್ ಆಗುತ್ತೆ, ಒಂದು ಅಮೈನೋ ಟರ್ಮಿನಲ್ಲು ರಿಮೂವ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಇಟ್ ಗಿವ್ ರೈಸ್ ಟು ಸಮ್ ಪ್ರೋ ಇನ್ಸುಲಿನ್. And pro-insulin is structurally related to insulin-like growth factors 1 and 2 which bind weakly to the insulin receptor. ಆಮೇಲೆ ಈ ಪ್ರೋ ಇನ್ಸುಲಿನ್ನು ಇನ್ಸುಲಿನ್ ಥರನೇ ಇರುತ್ತೆ ನೋಡೋಕ್ಕೆ, ಬಟ್ ಗ್ರೋತ್ ಫ್ಯಾಕ್ಟರ್ 1 ಮತ್ತು 2 ಎರಡನ್ನೂ ಒಳಗೊಂಡಿರುತ್ತೆ. ಸೊ ಅದೇನಾಗುತ್ತೆ ಅಂದರೆ ತುಂಬ ವೀಕಾಗಿ ಬೈಂಡ್ ಆಗುತ್ತೆ. ಯಾವುದಕ್ಕೆ ಅಂದರೆ ಇನ್ಸುಲಿನ್ ರಿಸೆಪ್ಟಾರ್ಗೆ. See, this is the structure. You can see some chains. So see here we have a chain. So ಒಂದು ಟರ್ಮಿನಲ್ಸನ್ನು ನೀವು ನೋಡ್ತಾ ಇದ್ದೀರಾ. ಸಿ ಆ ಬ್ಲೂ ಕಲರ್ ಇದೆಯಲ್ಲ, ಅದು ಬಂದು ಕಾರ್ಬಾಕ್ಸಿ ಟರ್ಮಿನಲ್ ವಿಚ್ ಇಸ್ COOH, and one more terminal, it is amino terminal which consists of NH2. So A chain, it has linked to B chain. So that is a single peptide, and this single peptide which give rise to a B chain. So illi you can see A chain, B chain and a C chain. So A ಮತ್ತು B ಅನ್ನು ಲಿಂಕ್ ಮಾಡಿರೋದು C chain. And then see, this is called pre-proinsulin. ಇದನ್ನ ಏನಂತ ಕರಿತೀವಿ ಅಂತಂದರೆ ಮೊದಲನೇದನ್ನ pre-proinsulin ಅಂತ ಕರಿತೀವಿ. Then this pre-proinsulin it give rise to pro-insulin. ನೀವು ಎರಡನೇದೇನು ನೋಡ್ತಾ ಇದ್ದೀರಾ ಸ್ಟ್ರಕ್ಚರು, ಅದು ಬಂದು pro-insulin. So over here you can observe an extra sulfide bond. ನೀವು ಎ ಚೈನು, ಬಿ ಚೈನ್, ಸಿ ಚೈನ್ ಮೂರನ್ನು ನೋಡ್ತಾ ಇದ್ದೀರಾ. ಬಟ್ ಅದರಲ್ಲಿ ಮೊದಲನೇ ಪ್ರೋ ಇನ್ಸುಲಿನ್ಗೂ ಪ್ರೋ ಇನ್ಸುಲಿನ್ಗೂ ಏನು ಡಿಫ್ರೆನ್ಸು ಅಂತಂದರೆ ಇಲ್ಲಿ ಸಲ್ಫೈಡ್ ಬಾಂಡ್ ಲಿಂಕ್ ಆಗಿದೆ ಎ ಚೈನ್ ಮತ್ತು ಬಿ ಚೈನ್ನ ನಡುವೆ. ಸೊ ಯು ಆರ್ ಅಬ್ಸರ್ವಿಂಗ್ ದೆರ್ ಇಸ್ ಅ ಡೈಸಲ್ಫೈಡ್ ಬಾಂಡ್, ಎರಡು ಸಲ್ಫೈಡ್ ಬಾಂಡು ಲಿಂಕ್ ಆಗಿರೋದನ್ನು ನೋಡ್ತಾ ಇದ್ದೀರಾ. ಇದು ಪ್ರೋ ಇನ್ಸುಲಿನ್ನು. ದೆನ್ ದಿಸ್ ಪ್ರೋ ಇನ್ಸುಲಿನ್ ಇಟ್ ಗಿವ್ಸ್ ಅಸ್ ದ ಇನ್ಸುಲಿನ್. ಮತ್ತು ನಮಗೇನು ಸಿಕ್ಕತ್ತೆ ಅಂದರೆ ಇನ್ಸುಲಿನ್ ಸಿಕ್ಕತ್ತೆ. ಸೊ ಇನ್ಸುಲಿನಲ್ಲಿ ಏನು ನೋಡ್ತಿದ್ದೀರಾ ಅಂದರೆ ನೀವು ಸಿ ಚೈನನ್ನು ನೋಡ್ತಿಲ್ಲ, ಎ ಮತ್ತು ಬಿ ಎರಡೇ ಚೈನ್ಗಳಿದ್ದಾವೆ. ಆ ಎರಡೂ ಚೈನ್ಗಳಲ್ಲೂ ಅಮೈನೋ ಆ್ಯಸಿಡ್ಡು ಮತ್ತು ಕಾರ್ಬಾಕ್ಸಿಲಿಕ್ ಸ್ಟ್ರಕ್ಚರು ಬೇರೆ ಬೇರೆ ಇದ್ದಾವೆ. ಸೊ ಎರಡು ಅಮೈನೋ ಟರ್ಮಿನಲ್ಸು, ಎರಡು ಕಾರ್ಬಾಕ್ಸಿಲಿಕ್ ಟರ್ಮಿನಲ್ಸು, ಅದರ ಜೊತೆಗೆ 3 ಸಲ್ಫೈಡ್ ಬಾಂಡ್ಸನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಇನ್ಸುಲಿನ್. Cleavage of an internal 31 residue fragment from pro-insulin generates the C peptide and a A chain, that is 21 amino acids, and a B chain 30 amino acid chain of insulin, so which are connected by disulfide bond. ಸೊ ಈ ಪ್ರೋ ಇನ್ಸುಲಿನಲ್ಲಿ ಏನನ್ನು ನೋಡ್ತೀವಿ ಅಂದರೆ 31 ರೆಸಿಡ್ಯೂಸ್ ಇರುತ್ತೆ, ಮತ್ತು ಆ ಫ್ರ್ಯಾಗ್ಮೆಂಟು ಸಿ ನೀವು ಚೈನ್ ನೋಡಿದ್ರಲ್ಲ ಅದು ಕೂಡ ಇರುತ್ತೆ. ಸೊ ಆಮೇಲೆ
ಅದೇನಾಗುತ್ತೆ ಅಂದರೆ ಟರ್ಮಿನೇಟ್ ಆಗುತ್ತೆ. ಸೊ ಇಲ್ಲಿ 2 ಡೈಸಲ್ಫೈಡ್ ಬಾಂಡ್ನ ನೋಡ್ತೀವಿ. ಎ ಮತ್ತು ಬಿ ಚೈನ್ನ ಕನೆಕ್ಟ್ ಮಾಡಿರುತ್ತೆ. ಅದು 21 ಅಮೈನೋ ಆಸಿಡ್ ಇರುತ್ತೆ ಎ ಚೈನಲ್ಲಿ, ಮತ್ತು ಬಿ ಚೈನ್ 30 ಅಮೈನೋ ಆಸಿಡ್ಸು. So the mature insulin molecule and a C-peptide are stored together and co-secreted from secretory granules in the beta cells. ಆಮೇಲೆ ಮೆಚೂರ್ಡ್ ಇನ್ಸುಲಿನ್ನಲ್ಲಿ ನಾವು ಏನನ್ನು ನೋಡಲ್ಲ ಅಂತಂದರೆ ಸಿ ಪೆಪ್ಟೈಡನ್ನು. ಸೊ ಈ ಸಿ ಪೆಪ್ಟೈಡ್ ಏನು ಅಂತಂದರೆ ಇಟ್ ಯೂಶಲಿ ಸ್ಟೋರ್ಡ್, ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಟುಗೆದರ್ ಬೋತ್ ದ co-secreted molecule and a secreted molecule in the beta cells in the form of granules. Because the C-peptide is less susceptible than insulin to hepatic degradation, it is useful as a marker of insulin secretion and allows a discrimination of endogenous and exogenous sources of insulin in the evaluation of hypoglycemia. ಆಮೇಲೆ ಏನಾಗುತ್ತೆ ಅಂದರೆ ಈ ಸಿ ಪೆಪ್ಟೈಡು ಅದು ತುಂಬ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಆ ಸಿ ಪೆಪ್ಟೈಡ್ ಏನಾಗುತ್ತೆ, ಡಿಗ್ರೇಡ್ ಆಗುತ್ತೆ. ಸೊ ಇನ್ಸುಲಿನ್ ಫಾರ್ಮ್ ಆಗೋಕ್ಕೆ ಅಂತ. ಸೊ ನಮಗೆ ಇನ್ಸುಲಿನಲ್ಲಿ ನೀವು ಈಗ ನೋಡಿದರೆ ಯು ಕೆನಾಟ್ ಸಿ ಎನಿ ಟೈಪ್ ಆಫ್ ಸಿ ಪೆಪ್ಟೈಡ್ ಚೈನ್. ಯು ಗೋಯಿಂಗ್ ಟು ಸಿ ಓನ್ಲಿ ದ ಎ ಆ್ಯಂಡ್ ದ ಬಿ ಚೈನ್. ಮತ್ತು ಇದೇನಾಗುತ್ತೆ ಅಂದರೆ ಒಂದು ಯೂಸ್ಫುಲ್ ಮಾರ್ಕರ್ ಆಗುತ್ತೆ. ಏನಕ್ಕೆ ಅಂತಂದರೆ ವೆದರ್ ದ ಇನ್ಸುಲಿನ್ ಸೋರ್ಸ್ ಅದು ಎಂಡೋಜಿನಸ್ ಸೋರ್ಸ್ ಆಗಿರ್ಬೋದು ಅಥವಾ ಎಕ್ಸೋಜಿನಸ್ ಸೋರ್ಸ್ ಆಗಿರ್ಬೋದು, ಅದಕ್ಕೆ ಮಾರ್ಕರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಹೈಪೋಗ್ಲೈಸಿಮಿಯಾ ಅಂತಂದರೆ ಲೋ ಬ್ಲಡ್ ಶುಗರ್ ಅಂತ. ಸೊ ಈ ಬ್ಲಡ್ ಶುಗರ್ ಕಡಿಮೆ ಆಗ್ತಾ ಇದ್ದಂಗೆ ಏನಾಗುತ್ತೆ, ಇನ್ಸುಲಿನ್ನು ಸೆಕ್ರೇಟ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ. So this is the present structure of insulin, which consists of A chain and a B chain, that is with 30 and a 26 amino acids, so that which is linked through 3 disulfide bonds. ನೀವು ಡೈಸಲ್ಫೈಡ್ ಬಾಂಡ್ಸ್ ನೋಡ್ತಾ ಇದ್ದೀರಾ, 3 ಡೈಸಲ್ಫೈಡ್ ಬಾಂಡ್ಸು ಲಿಂಕ್ ಮಾಡಿದೆ ಎ ಮತ್ತು ಬಿ ಚೈನನ್ನು. ಆ್ಯಂಡ್ ಹೌ ಇಟ್ ಹ್ಯಾಸ್ ಲಿಂಕ್ಡ್. ಸೊ ಎಲ್ಲೆಲ್ಲಿ ಲಿಂಕ್ ಆಗುತ್ತೆ, ಯಾವ್ಯಾವ ಅಮೈನೋ ಆ್ಯಸಿಡ್ನ ನಡುವೆ ಲಿಂಕ್ ಆಗುತ್ತೆ ಅಂತ. ಸೊ ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಲಿಂಕ್ಡ್ ಬಿಟ್ವೀನ್ ದ 16 ಅಮೈನೋ ಆ್ಯಸಿಡ್ಸ್ ಇನ್ ದ A chain, that is 216 molecules, and again along with the B you can see the cysteine. Between A and B there is a cysteine again, and one more cysteine molecule, so along with the A and B. So you can see 21 amino acids in the A chain, which is linked between cysteine, disulfide bond, again in the 30 amino acid where the B chain consists of cysteine molecules, so it has linked with with the cysteine. And you know about C terminal and N terminal. That is C terminal and it is carboxylic terminal, and an N terminal is an amino terminal. So how does this insulin regulate in the body? So let us see the regulation of insulin secretion. Glucose is the key regulator of insulin secretion by the pancreatic beta cells. ಗ್ಲೂಕೋಸ್ ಏನು ಅಂತಂದರೆ ಒಂದು ಮಾಲಿಕ್ಯೂಲು ಯಾವುದು ಇನ್ಸುಲಿನ್ನ ಉತ್ಪತ್ತಿಯಾಗಕ್ಕೆ ಪ್ರೇರೇಪಣೆ ನೀಡುತ್ತೆ ಅಂತ. ಸೊ ಯಾಕಂದರೆ ಗ್ಲೂಕೋಸ್ನ ಕಂಟೆಂಟು ಜಾಸ್ತಿ ಆದಾಗಲೇ ಇನ್ಸುಲಿನ್ನು ಸೆಕ್ರೇಟಾಗಿ ರಿಲೀಸ್ ಆಗೋದು. ಸೊ ಅಮೈನೋ ಆಸಿಡ್ಸ್, ಕೀಟೋನ್ಸ್, ವೇರಿಯಸ್ ನ್ಯೂಟ್ರಿಯೆಂಟ್ಸ್, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಪೆಪ್ಟೈಡ್ಸ್ ಆ್ಯಂಡ್ ನ್ಯೂರೋಟ್ರಾನ್ಸ್ಮಿಟರ್ಸ್ ಆಲ್ಸೋ ಇನ್ಫ್ಲೂಯೆನ್ಸ್ ಇನ್ಸುಲಿನ್ ಸೆಕ್ರೇಷನ್. ಗ್ಲೂಕೋಸ್ನ ಹೊರತುಪಡಿಸಿ ಇನ್ಯಾವ್ಯಾವುದು ಇನ್ಸುಲಿನ್ನ ರೆಗ್ಯುಲೇಟ್ ಮಾಡಬಹುದು, ಇನ್ಸುಲಿನ್ ಸೆಕ್ರೇಷನನ್ನು ಪ್ರೇರೇಪಿಸಬಹುದು ಅಂತಂದರೆ ಅಮೈನೋ ಆಸಿಡ್ಸು, ಕಿಟೋನ್ಸು, ಬೇರೆ ಬೇರೆ ನ್ಯೂಟ್ರಿಯೆಂಟ್ ಮಾಲಿಕ್ಯೂಲ್ಸು, ಮತ್ತು ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಮತ್ತು ಇಂಟೆಸ್ಟೈನಲ್ ಜ್ಯೂಸಲ್ಲಿ ಇರುವಂತಹ ಕೆಲವು ಪೆಪ್ಟೈಡ್ಸು ಮತ್ತು ನ್ಯೂರೋ ಟ್ರಾನ್ಸ್ಮಿಟರ್ಸು, ಇವುಗಳು ಕೂಡ ಏನು ಮಾಡ್ತವೆ ಅಂದರೆ ಇನ್ಸುಲಿನ್ ಸೆಕ್ರೇಷನ್ನ ಇನ್ಫ್ಲೂಯೆನ್ಸ್ ಮಾಡ್ತವೆ. And glucose level less than 70 mg per deciliter stimulates insulin synthesis. So glucose level
70 mg/dL ಏನಿರುತ್ತೆ ಅಷ್ಟು ಇದ್ದಾಗ, ಅಂದರೆ ಅದಕ್ಕಿಂತ ಕಡಿಮೆ ಆದಾಗ ಏನಾಗುತ್ತೆ, ಇನ್ಸುಲಿನ್ ಉತ್ಪತ್ತಿ ಪ್ರಾರಂಭ ಆಗುತ್ತೆ. ಸೊ 70ಕ್ಕಿಂತ ಮೇಲ್ಗಡೆ ಇದ್ದರೆ ಏನು ಉತ್ಪತ್ತಿ ಆಗಲ್ಲ. ಸೊ ಗ್ಲೂಕೋಸ್ ಲೆವೆಲ್ಲು ಯಾವಾಗ 70ಕ್ಕಿಂತ ಕಡಿಮೆ ಆಗ್ತಾ ಇರುತ್ತೆ ಆವಾಗ ಉತ್ಪತ್ತಿ ಶುರು ಆಗುತ್ತೆ. ಗ್ಲೂಕೋಸ್ ಸ್ಟಿಮ್ಯುಲೇಟ್ಸ್ ಇನ್ಸುಲಿನ್ ಸೆಕ್ರೇಷನ್ ಥ್ರೂ ಅ ಸೀರೀಸ್ ಆಫ್ ರೆಗ್ಯುಲೇಟರಿ ಸ್ಟೆಪ್ಸ್ that begin with transport into the beta cell by the GLUT2 glucose transporter. ಸೊ ಇಲ್ಲಿ ಗ್ಲೂಕೋಸ್ ಸ್ಟಿಮ್ಯುಲೇಟ್ ಮಾಡುತ್ತೆ ಇನ್ಸುಲಿನ್ ಸೆಕ್ರೇಷನ್ನ. ಸೊ ಅದೊಂದು ಸೀರೀಸ್ ರೂಪದಲ್ಲಿ ಒಂದಾದ್ಮೇಲೆ ಒಂದು ರೆಗ್ಯುಲೇಟರಿ ಸ್ಟೆಪ್ಸು ಶುರು ಆಗ್ತವೆ. ಆ ರೆಗ್ಯುಲೇಟರಿ ಸ್ಟೆಪ್ಸ್ ಶುರು ಆಗಿ ಅದನ್ನು ಎಲ್ಲಿಗೆ ತರುತ್ತೆ ಅಂತಂದರೆ, ಈ GLUT2 ಗ್ಲೂಕೋಸ್ ಈಗ ಟ್ರಾನ್ಸ್ಪೋರ್ಟರ್ಸು ಗ್ಲೂಕೋಸ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಒಂದು ಯಾವುದಾದ್ರೂ ಏಜೆಂಟ್ ಬೇಕು. ಅದನ್ನು ನಾವು GLUT1 GLUT2 ಅಂತ ಕರಿತೀವಿ. ಸೊ ಈ ಬೀಟಾ ಸೆಲ್ಸು ಗ್ಲೂಕೋಸನ್ನು ಇನ್ಸುಲಿನ್ನ ಸೆಕ್ರೀಟ್ ಮಾಡಬೇಕಾದ್ರೆ ಈ ಗ್ಲೂಕೋಸ್ ಟ್ರಾನ್ಸ್ಪೋರ್ಟರ್ ಕೂಡ ಬೇಕು. ಯಾಕಂದರೆ ಗ್ಲೂಕೋಸ್ ಟ್ರಾನ್ಸ್ಪೋರ್ಟರ್ಗೆ ಇನ್ಸುಲಿನ್ ಬೈಂಡ್ ಆಗುತ್ತೆ, ನಂತರ ಗ್ಲೂಕೋಸ್ ಬೈಂಡ್ ಆಗುತ್ತೆ. ಆ ಗ್ಲೂಕೋಸ್ನ ಇನ್ಸುಲಿನ್ನು ಸೆಲ್ನ ಒಳಗಡೆ ತೊಗೊಂಡು ಹೋಗಿ ಬಿಡುತ್ತೆ. ಸೊ ಹಂಗಾಗಿ ಇಲ್ಲಿ GLUT2 ಅಥವಾ GLUT1 ಟ್ರಾನ್ಸ್ಪೋರ್ಟರ್ನ ಅವಶ್ಯಕತೆ ಇರುತ್ತೆ. ಅವನ್ನ ಗ್ಲೂಕೋಸ್ ಟ್ರಾನ್ಸ್ಪೋರ್ಟರ್ಸ್ ಅಂತ ಕರಿತೀವಿ. ಲೆಟ್ ಅಸ್ ಸಿ ದ ಸೋರ್ಸಸ್ ಆಫ್ ಇನ್ಸುಲಿನ್. ಸೊ ಇನ್ಸುಲಿನ್ನ ಸೋರ್ಸಸ್ನ ನೋಡೋಣ. ಎಲ್ಲಿಂದ ಇನ್ಸುಲಿನ್ ಸಿಕ್ಕತ್ತೆ, ಯಾವ ಯಾವ ಏಜೆಂಟ್ಸಿಂದ ಸಿಕ್ಕತ್ತೆ, ಅಥವಾ ಯಾವ ಯಾವ ಅನಿಮಲ್ಸಿಂದ ಮುಂಚೆ ಸಿಗ್ತಾ ಇತ್ತು ಅಂತ. So synthesized and glucose, insulin, it is synthesized and stored in the form of granules in the beta cells of hyaline cells of pancreas. ಸೊ ಇನ್ಸುಲಿನ್ ಗ್ರಾನ್ಯೂಲ್ಸ್ ರೂಪದಲ್ಲಿ ಬೀಟಾ ಸೆಲ್ಸ್ ಇಂದ ಉತ್ಪತ್ತಿಯಾಗಿ ಸ್ಟೋರ್ ಆಗುತ್ತೆ. ಬೇಸಿಕ್ ಸ್ಟ್ರಕ್ಚರ್ ಇಸ್ ಸಿಮಿಲರ್ ಇನ್ ಆಲ್ ಅನಿಮಲ್ ಸ್ಪೀಷೀಸ್ ವಿತ್ ಮೈನರ್ ಡಿಫ್ರೆನ್ಸಸ್. ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳಲ್ಲೂ ಒಂದೇ ಥರ ಇರುತ್ತೆ ಇನ್ಸುಲಿನ್ನ ಸ್ಟ್ರಕ್ಚರು, ಕೆಲವು ಮೈನರ್ ಡಿಫ್ರೆನ್ಸಸ್ನ ಹೊರತುಪಡಿಸಿ. ಸೊ ಬೋವಿನ್ ಇನ್ಸುಲಿನ್ ಈಸ್ ಡಿಫ್ರೆಂಟ್ ಬೈ 3 ಅಮೈನೋ ಆ್ಯಸಿಡ್ ಆ್ಯಂಡ್ ಈಸ್ ಆ್ಯಂಟಿಜೆನಿಕ್. ಸೊ ಬೋವಿನ್ ಇನ್ಸುಲಿನ್ ಅಂದರೆ ಯಾವುದು ಕವ್ವಿಂದ ಸಿಕ್ಕತ್ತೆ, ಹಸುವಿನಿಂದ ಸಿಕ್ಕತ್ತೆ, ಅದು 3 ಅಮೈನೋ ಆ್ಯಸಿಡಿಂದ ಸ್ವಲ್ಪ ಅದು ವಿಭಿನ್ನವಾಗಿರುತ್ತೆ. ಸೊ ಅದು ಆ ವಿಭಿನ್ನತೆ ಏನಾಗುತ್ತೆ ಅಂತಂದರೆ ಮನುಷ್ಯರಿಗೆ ಆ್ಯಂಟಿಜನ್ ಆಗಿ ಅಥವಾ ಫಾರಿನ್ ಪಾರ್ಟಿಕಲ್ ಅಂತ ಅನಿಸುತ್ತೆ. ಸೊ ಹಾಗೆ ಆ್ಯಕ್ಟ್ ಮಾಡಿಬಿಡುತ್ತೆ ಬೋವಿನು. ಬಟ್ ಪೋರ್ಸಿನ್ ಇನ್ಸುಲಿನ್ ಇಸ್ ಡಿಫ್ರೆಂಟ್ ಬೈ 1 ಅಮೈನೋ ಆ್ಯಸಿಡ್ ಆ್ಯಂಡ್ ಇಸ್ ಲೆಸ್ ಆ್ಯಂಟಿಜೆನಿಕ್. ಆದರೆ ನಮಗೆ ಏನು ಪಿಗ್ಗಿಂದ ಸಿಕ್ಕತ್ತೆ ಅದನ್ನು ಪೋರ್ಸಿನ್ ಇನ್ಸುಲಿನ್ ಅಂತ ಕರಿತೀವಿ. ಅದು ಕೇವಲ ಒಂದೇ ಒಂದು ಅಮೈನೋ ಆ್ಯಸಿಡಿಂದ ವಿಭಿನ್ನವಾಗಿರುತ್ತೆ. ಹಾಗಾಗಿ ಈ ಏನು ಬೋವಿನ್ ಇನ್ಸುಲಿನ್ನಿಂದ ಆಗುತ್ತೋ ಆ್ಯಂಟಿಜೆನಿಕ್ ಪ್ರಾಪರ್ಟಿ, ಅದಕ್ಕಿಂತ ಲೆಸ್ ಆ್ಯಂಟಿಜೆನಿಕ್ ಪ್ರಾಪರ್ಟಿನ ನಾವು ಪೋರ್ಸಿನ್ ಇನ್ಸುಲಿನ್ನಲ್ಲಿ ಕಾಣ್ತೀವಿ. So insulin, which is made by enzyme modification of porcine insulin. ಸೊ ನಾವು ಪೋರ್ಸಿನ್ ಇನ್ಸುಲಿನ್ನ ಹೇಗೆ ಪ್ರೊಡ್ಯೂಸ್ ಮಾಡ್ಬೋದು, ಇನ್ಸುಲಿನ್ನ ಪೋರ್ಸಿನ್ ಇನ್ಸುಲಿನಿಂದ ಹೇಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂದರೆ, ನಾವು ಎನ್ಸೈಮ್ ಮಾಡಿಫಿಕೇಷನ್ ಮುಖಾಂತರ ಎನ್ಸೈಮ್ನ ಮಾಡಿಫೈ ಮಾಡಿ ಪೋರ್ಸಿನ್ ಇನ್ಸುಲಿನಿಂದ ಹ್ಯೂಮನ್ ಇನ್ಸುಲಿನನ್ನು ನಾವು ಪ್ರೊಡ್ಯೂಸ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಬೇರೆ ಇನ್ಯಾವ ಥರ ಮಾಡ್ಬೋದು ಅಂದರೆ, ಈ ಬಯೋಟೆಕ್ನಾಲಜಿ ಪ್ರೋಸೆಸ್ಸು ಅದು ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ಸೊ ಈ ರೀಕಾಂಬಿನೆಂಟ್ DNA ಟೆಕ್ನಿಕ್ಕಿಂದನೂ ಕೂಡ ನಾವು ಇನ್ಸುಲಿನನ್ನು ಆರ್ಟಿಫಿಷಿಯಲ್ ಆಗಿ ಅಥವಾ ಲ್ಯಾಬಲ್ಲಿ ಸಿಂಥಸೈಸ್ ಮಾಡಬಹುದು. ಸೊ ವಾಟ್ ಆರ್ ದ ಮೇಜರ್ ಫಾರ್ಮ್ಸ್ ಆಫ್ ಇನ್ಸುಲಿನ್? ಸೊ ಹ್ಯೂಮನ್ ಇನ್ಸುಲಿನ್ನ ಮೇಜರ್ ಫಾರ್ಮ್ಸ್ ಯಾವ್ಯಾವುದು ಅಂತ ನೋಡೋಣ. ಸೊ ಎನ್ಸೈಮ್ ಮಾಡಿಫೈಡ್ ಪೋರ್ಸಿನ್, ಅದನ್ನು EMP ಅಂತ ಕರಿತೀವಿ. ಸೊ ಪ್ರೋ ಇನ್ಸುಲಿನ್ ರೀಕಾಂಬಿನೆಂಟ್ ಇನ್ ಬ್ಯಾಕ್ಟೀರಿಯಾ, that is PRB, and precursor insulin by yeast recombinant, that is PYR. ಸೊ ಇಷ್ಟನ್ನು ನಾವು ಏನಾಗಿ ಮಾಡಬಹುದು ಅಂದರೆ ಹೇಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂತಂದರೆ, ದೀಸ್ ಆರ್ ದ ಮೇಜರ್ ಫಾರ್ಮ್ಸ್ ವಿಚ್ ವಿ ಕ್ಯಾನ್ ಗೋ ಥ್ರೂ. ಸೊ ನೌ ಲೆಟ್ us see the insulin, how it is inactivated.
So insulin is inactivated by gastrointestinal enzymes and thus given by injection. ಸೊ ಇನ್ಸುಲಿನ್ ನೀವು ಯಾವುದೇ ಕಾರಣಕ್ಕೂ ಇನ್ಸುಲಿನ್ ಮಾತ್ರೆ ಅಂತ ಕೇಳಿರೋದೇ ಇಲ್ಲ. ಸೊ ಯಾಕೆ ಅಂತಂದರೆ ಇನ್ಸುಲಿನ ಯಾವುದೇ ಕಾರಣಕ್ಕೂ ಮಾತ್ರೆ ರೂಪದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ದಿರ್ ಆರ್ ರೀಸನ್ಸ್. ಸೊ ಇನ್ಸುಲಿನನ್ನು ಏನಾದರೂ ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಟ್ಟರೆ ಅದು ಇನ್ಯಾಕ್ಟಿವ್ ಆಗುತ್ತೆ. ಎಲ್ಲಿ ಅಂದರೆ ಬೋತ್ ಇನ್ ದ ಗ್ಯಾಸ್ಟ್ರಿಕ್ ಜ್ಯೂಸ್ ಆಸ್ ವೆಲ್ ಆಸ್ ಇನ್ ದ ಪ್ರೆಸೆನ್ಸ್ ಆಫ್ ಇಂಟೆಸ್ಟೈನಲ್ ಜ್ಯೂಸ್ ಇನ್ ದ ಪ್ರೆಸೆನ್ಸ್ ಆಫ್ ದೇರ್ ಎನ್ಸೈಮ್. ಸೊ ಇಟ್ ಇಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಇಂಜೆಕ್ಷನ್. ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ. ಸೊ ಅಲ್ಲಿ ಆ್ಯಸಿಡ್ ಹೈಡ್ರೋಲಿಸಿಸ್ ಆಗಿಬಿಡುತ್ತೆ. ಸೊ ಇಂಟೆಸ್ಟೈನಲ್ ಎಂಜೈಮ್ಸ್ನ ಪ್ರೆಸೆನ್ಸಲ್ಲಿ ಮತ್ತು ಅದು ಆಲ್ಕಲೈನ್ ಪಿ ಎಚ್ ಇರುತ್ತೆ ಇಂಟೆಸ್ಟೈನಲ್ ಜ್ಯೂಸು. ಸೊ ಅಲ್ಲಿ ಆಲ್ಕಲಿ ಹೈಡ್ರೋಲಿಸಿಸ್ ಆಗುತ್ತೆ. ಸೊ ಹಾಗಾಗಿ ಈ ಗ್ಯಾಸ್ಟ್ರಿಕ್ ಜ್ಯೂಸ್ ಪ್ರೆಸೆನ್ಸಲ್ಲಿ ಮತ್ತು ಇಂಟೆಸ್ಟೈನಲ್ ಜ್ಯೂಸ್ನ ಪ್ರೆಸೆನ್ಸಲ್ಲಿ ಎರಡರ ಪ್ರೆಸೆನ್ಸಲ್ಲೂ ಇನ್ಸುಲಿನ್ನು ತನ್ನ ಕೆಲಸನ ಮಾಡೋಕ್ಕಾಗಲ್ಲ. ಹಾಗಾಗಿ ಅದು ಅದರ ಆ್ಯಕ್ಟಿವಿಟಿನ ತೋರಿಸಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ಆ್ಯಕ್ಟಿವ್. ಅದಕ್ಕೆ ಇಂಜೆಕ್ಷನ್ ರೂಪದಲ್ಲೇ ಕೊಡಬೇಕು, ಅದು ಡೈರೆಕ್ಟಾಗಿ ಬ್ಲಡ್ ಸ್ಟ್ರೀಮಿಗೆ ಹೋಗೋ ಹಾಗೆ. ಸೊ ದ ಸಬ್ಕ್ಯುಟೇನಿಯಸ್ ರೂಟ್ ಇಸ್ ಐಡಿಯಲ್. ಸೊ ಸಬ್ಕ್ಯುಟೇನಿಯಸ್ ರೂಟನ್ನು ನಾವು ಐಡಿಯಲ್ ರೂಟ್ ಅಂತ ಕರಿತೀವಿ. ಯಾಕೆಂದರೆ ಅಲ್ಲಿ ಈ ಲಿಪಿಡ್ ಮಾಲಿಕ್ಯೂಲ್ಸು ಅಥವಾ ಲಿಪಿಡ್ ಲೇಯರು ಚೆನ್ನಾಗಿರುತ್ತೆ. ಸೊ ಇನ್ಸುಲಿನ್ನು ಅಲ್ಲಿ ಅಬ್ಸರ್ವ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಸಬ್ಕ್ಯುಟೇನಿಯಸ್ ಲೇಯರ್ನ ನಾವು ಐಡಿಯಲ್ ಲೇಯರ್ ಆಗಿ ಸೆಲೆಕ್ಟ್ ಮಾಡ್ಕೋತೀವಿ ಇನ್ಸುಲಿನ್ನ ಇಂಜೆಕ್ಟ್ ಮಾಡೋಕ್ಕೆ. Then it is usually injected into the upper arms, thighs, buttocks or abdomen. So which is the best region in the body ಅಂದರೆ ಅಪ್ಪರ್ ಆರ್ಮ್ಸು ನನಗೆ ತೋರಿಸ್ತೀನಿ ಪಿಕ್ಚರಲ್ಲಿ. ಮತ್ತು ಥೈಸ್ನ ಸೆಲೆಕ್ಟ್ ಮಾಡ್ಕೋತೀವಿ ವೆರೆವರ್ ದ ಲಿಪಿಡ್ ಲೇಯರ್ಸ್ ಲಿಪಿಡ್ ಕಂಟೆಂಟ್ ಇಸ್ ಮೋರ್. ಮತ್ತು ಬಟ್ಲಕ್ಸ್ನ ಸೆಲೆಕ್ಟ್ ಮಾಡ್ಕೋತೀವಿ ಹಾಗೂ ಅಬ್ಡಮನ್ ರೀಜನ್ನ ಸೆಲೆಕ್ಟ್ ಮಾಡ್ಕೋತೀವಿ ಇನ್ಸುಲಿನ್ನ ಇಂಜೆಕ್ಟ್ ಮಾಡೋಕ್ಕೆ. So these are the regions you can select for the insulin injection. ಇಲ್ಲೆಲ್ಲ ಏನಿರುತ್ತೆ ಅಂತಂದರೆ ಸೊ ಇಟ್ ಈಸ್ ಗುಡ್ ಮಸ್ಕ್ಯುಲರ್ ಕಂಟೆಂಟ್ ಆ್ಯಸ್ ವೆಲ್ ಆಸ್ ಅಲಾಂಗ್ ವಿತ್ ದ ಲಿಪಾಯ್ಡಲ್ ಬಟ್ಲಕ್ಸಲ್ಲೆಲ್ಲ. ಸೊ ಲಿಪಿಡ್ ಡೆಪಾಸಿಷನ್ ಚೆನ್ನಾಗಾಗಿರುತ್ತೆ. ಸೊ ಲಿಪಾಯ್ಡಲ್ ಲೇಯರ್ ಇರುತ್ತೆ. ಇಟ್ ಶೋಸ್ ವೆರಿ ಗುಡ್ ಅಬ್ಸಾರ್ಪ್ಷನ್. ಮತ್ತು ಯಾವಾಗಲೂ ಇನ್ಸುಲಿನ್ನ ಒಂದೇ ಜಾಗದಲ್ಲಿ ಇಂಜೆಕ್ಟ್ ಮಾಡ್ಕೋತಾ ಇರಬಾರ್ದು. ಸೊ ದೇರ್ ಶುಡ್ ಬಿ ಎ ಚೇಂಜ್ ಇನ್ ದ ಪ್ಲೇಸಸ್ ಆಫ್ ಇಂಜೆಕ್ಷನ್. ಸೊ ಇಂಜೆಕ್ಷನ್ ತೊಗೊಳಕ್ಕೆ ಬೇರೆ ಬೇರೆ ಜಾಗನ ಸೆಲೆಕ್ಟ್ ಮಾಡ್ಕೋಬೇಕು. ಒಂದೇ ಜಾಗದಲ್ಲಿ ಮಾಡಿದ್ರೆ ಅದು ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ ಮತ್ತು ಆ ಲೇಯರ್ಸು ಸೆಲ್ಲು ಡ್ಯಾಮೇಜ್ ಆಗುತ್ತೆ. ಅದನ್ನು ಕಾಂಪ್ಲಿಕೇಶನ್ಸಲ್ಲಿ ಹೇಳ್ತೇನೆ ನಾನು. ಸೊ ದ ಇಂಡಿಕೇಶನ್ಸ್ ಫಾರ್ ಇನ್ಸುಲಿನ್ ತೊಗೋಬೇಕು ಅಂತ ಅಂದರೆ ಹೇಗೆ ತಗೋಬೇಕು ಮತ್ತು ಅದರ ಅವಶ್ಯಕತೆ ಏನು ಬರುತ್ತೆ. ಸೊ ಇನ್ಸುಲಿನ್ ಇಸ್ ನೀಡೆಡ್ ಬೈ ಆಲ್ ಪೇಷಂಟ್ಸ್ ವಿತ್ ಟೈಪ್ 1 ಡಯಾಬಿಟಿಸ್. ಸೊ ಟೈಪ್ 1 ಡಯಾಬಿಟಿಸ್ ಯಾರಿಗಿರುತ್ತೆ ಅವರಲ್ಲಿ ಇನ್ಸುಲಿನ್ನು ಸ್ವಲ್ಪ ಪ್ರಮಾಣ ಕೂಡ ಸೆಕ್ರೀಟ್ ಆಗಲ್ಲ. ಹಾಗಾಗಿ ಟೈಪ್ 1 ಡಯಾಬಿಟಿಸ್ನ ಎಲ್ಲರೂ ಇನ್ಸುಲಿನ್ ಮೇಲೇ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಟೈಪ್ಸಲ್ಲೂ ನಾನು ನಿಮ್ಗೆ ಹೇಳಿದ್ದೀನಿ. ಅದನ್ನು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ IDDM ಅಂತಲೇ ಕರಿತೀವಿ ಅಂತ. ಸೊ ಈ ಪೇಷಂಟ್ಸ್ಗೆ ಇನ್ಸುಲಿನ್ ಅವಶ್ಯಕತೆ ಇದ್ದೇ ಇರುತ್ತೆ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆಫ್ ಕೀಟೋಅಸಿಡೋಸಿಸ್. ಸೊ ಕೀಟೋಅಸಿಡೋಸಿಸ್ ಅಂತ ಒಂದು ಕಂಡೀಷನ್ನು. ಸೊ ಈ ಕೀಟೋಅಸಿಡೋಸಿಸ್ನ ಟ್ರೀಟ್ಮೆಂಟ್ ಮಾಡೋಕ್ಕೂ ಕೂಡ ನಾವು ಇನ್ಸುಲಿನ್ನ ಯೂಸ್ ಮಾಡ್ತೀವಿ. And in type 2 diabetes for intercurrent events, surgery, infections, serious illness, trauma. ಸೊ ಮತ್ತು ಬೇರೆ ಯಾವ್ಯಾವ ಕಂಡೀಷನಲ್ಲಿ ಇನ್ಸುಲಿನ್ನೇ ಬೇಕಾಗುತ್ತೆ ಟೈಪ್ 2 ಡಯಾಬಿಟಿಸಲ್ಲಿ ಅಂದರೆ ಆ ಪೇಷಂಟ್ ಏನಾದರೂ ಸರ್ಜರಿಗೆ ಒಳಪಟ್ಟಿದ್ರೆ ಅಥವಾ ಯಾವುದಾದ್ರು ಸಿವಿಯರ್ ಇನ್ಫೆಕ್ಷನ್ಸ್ ಆಗಿ ಅವರು ಜ್ಞಾನ ಇಲ್ಲದೆ ಓವರಾಲ್ ಹೈಪೋಗ್ಲೈಸಿಮಿಕ್ ಏಜೆಂಟ್ ಅಂದರೆ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳಕ್ಕಾಗದೇ ಇದ್ದಾಗ ಮತ್ತು ಸೀರಿಯಸ್ ಇಲ್ನೆಸ್ ಇದ್ದಾಗ ಸೊ ಬೇರೆ ಯಾವುದೋ ಮೆಡಿಕೇಷನ್ಸ್ ತೊಗೋತಾ ಇದ್ದು ಇನ್ಸುಲಿನ್ನು ಅದ್ರ ಜೊತೆ ಇಂಟರ್ಫಿಯರ್ ಆಗುತ್ತೆ ಅಂತ ಏನಾದರೂ ಇದ್ದಾಗ ಮತ್ತು ಟ್ರಾಮಾ ಕಂಡೀಷನ್ನು ಈ ಕಂಡೀಷನಲ್ಲಿ ಕೂಡ ಇನ್ಸುಲಿನ್ ಅವಶ್ಯಕತೆ ಇರುತ್ತೆ. ಮತ್ತು ಪ್ರೆಗ್ನೆನ್ಸಿಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಓವರಾಲ್ ಹೈಪೋಗ್ಲೈಸಿಮಿಕ್ ಏಜೆಂಟ್ಸನ್ನು ಪ್ರಿಸ್ಕ್ರೈಬ್ ಮಾಡಲ್ಲ. ಸೊ ವಿಚ್ ಇಂಟರ್ಫಿಯರ್ಸ್ ವಿತ್ ಫೀಟಸ್ ಡೆವಲಪ್ಮೆಂಟ್ ಅಂತ. ಹಾಗಾಗಿ ಪ್ರೆಗ್ನೆನ್ಸಿಯಲ್ಲೂ ಕೂಡ ಇನ್ಸುಲಿನ್ ಮೇಲೇ ಡಿಪೆಂಡ್ ಆಗಿರ್ತಾರೆ. ಸೊ
ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆಫ್ ಹೈಪೋಕಲೆಮಿಯಾ ಟು ಲೋಯರ್ ಎಕ್ಸ್ಟ್ರಾಸೆಲ್ಯುಲರ್ ಪೊಟ್ಯಾಷಿಯಮ್. ಮತ್ತು ಇನ್ಯಾವ ಕಂಡೀಷನ್ ಅಂದರೆ ಹೈಪೋಕಲೆಮಿಯಾ ಆಗಿದಾಗ ಪೊಟ್ಯಾಷಿಯಮ್ ಕಂಟೆಂಟ್ ಜಾಸ್ತಿ ಇದ್ದು ಆ ಪೊಟ್ಯಾಷಿಯಮ್ ಕಂಟೆಂಟ್ನ ಕಡಿಮೆ ಮಾಡಬೇಕಾದ್ರೆ ಸೊ ಈ ಇನ್ಸುಲಿನ್ನ ಅವಶ್ಯಕತೆ ಬರುತ್ತೆ. ಸೊ ಎಕ್ಸ್ಟ್ರಾಸೆಲ್ಯುಲರ್ ಪೊಟ್ಯಾಷಿಯಮ್ ಇಟ್ ಹ್ಯಾಸ್ ಟು ಬಿ ಎಮರ್ಜ್ಡ್. ಆ್ಯಂಡ್ ಲೆಟ್ us see the insulin mechanism of action. ಸೊ ಇನ್ಸುಲಿನ್ನು ದೇಹದಲ್ಲಿ ಹೇಗೆ ಆ್ಯಕ್ಟ್ ಮಾಡುತ್ತೆ, ತನ್ನ ಕೆಲಸನ ಹೇಗೆ ಮಾಡುತ್ತೆ, ಗ್ಲೂಕೋಸನ್ನು ಹೇಗೆ ಗ್ಲೂಕೋಸ್ ಕಂಟೆಂಟನ್ನು ನಾರ್ಮಲ್ಲಿಗೆ ತರಿಸುತ್ತೆ. ಸೊ ಇನ್ಸುಲಿನ್ ಫೆಸಿಲಿಟೇಟ್ಸ್ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಅಕ್ರಾಸ್ ಸೆಲ್ ಮೆಂಬ್ರೇನ್, ಸ್ಕೆಲಿಟಲ್ ಮಸಲ್ ಆ್ಯಂಡ್ ಫ್ಯಾಟ್ ಆರ್ ಹೈಲಿ ಸೆನ್ಸಿಟಿವ್. ಸೊ ಹೇಗೆ ಮಾಡುತ್ತೆ ಅಂತಂದರೆ ಇನ್ಸುಲಿನ್ನು ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ನ ಸಹಾಯ ಮಾಡುತ್ತೆ, ಗ್ಲೂಕೋಸ್ ಟ್ರಾನ್ಸ್ಪೋರ್ಟಿಗೆ ಹೆಲ್ಪ್ ಮಾಡುತ್ತೆ. ಎಲ್ಲೆಲ್ಲಿ ಅಂದರೆ ಸೆಲ್ ಮೆಂಬ್ರೇನ್ನ ಕ್ರಾಸ್ ಮಾಡೋಕ್ಕೆ, ಸೆಲ್ಸ್ನ ರೀಚ್ ಮಾಡೋಕ್ಕೆ, ಸ್ಕೆಲಿಟಲ್ ಮಸಲ್ಸಲ್ಲಿ ಮತ್ತು ಫ್ಯಾಟ್ ಟಿಶ್ಯೂಗಳಲ್ಲಿ, ಫ್ಯಾಟಿ ಟಿಶ್ಯೂಸಲ್ಲಿ. ಸೊ ದ ಗ್ಲೂಕೋಸ್ ಟ್ರಾನ್ಸ್ಪೋರ್ಟರ್ ಗ್ಲೂಕೋಪ್ರೋಟೀನ್ ದಟ್ ಇಸ್ GLUT4 and GLUT1 which are intracellular pool of vesicles, equilibrium is regulated by insulin to favor translocation to the membrane. ಸೊ ನಾನು ನಿಮ್ಗೆ ಅವಾಗಲೇ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ನಮಗೆ ಏಜೆಂಟ್ ಬೇಕು, ಗ್ಲೂಕೋಸ್ ಟ್ರಾನ್ಸ್ಪೋರ್ಟರ್ ಬೇಕು ಅಂತ ಹೇಳಿದ್ದೆ. ಸೊ ಅವುಗಳನ್ನೇ ನಾವು ಏನಂತ ಕರಿತೀವಿ, ಗ್ಲುಟ್ ಅಂತ ಕರಿತೀವಿ ಅಂತ ಹೇಳಿ. ಸೊ ಈ ಗ್ಲುಟ್ ಏನು ಮಾಡುತ್ತೆ, ಎಸ್ಪೆಷಲಿ GLUT4 ಮತ್ತು GLUT1 ಇದು ಇಂಟ್ರಾಸೆಲ್ಯುಲರ್ ಸೆಲ್ಲಲ್ಲಿ ಅಲ್ಲಿ ವೆಸಿಕಲ್ಸ್ ಅಂದರೆ ಇಟ್ ಈಸ್ ಅನ್ ಎಂಟಿ ಸ್ಪೇಸ್. ಸೊ ಇನ್ಸುಲಿನ್ನ ರೆಗ್ಯುಲೇಟ್ ಮಾಡೋಕ್ಕೆ ಅಂದರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಟ್ರಾನ್ಸ್ಲೊಕೇಟ್ ಮಾಡೋಕ್ಕೆ ಸಾಗಿಸೋಕ್ಕೆ ಸಹಾಯ ಮಾಡುತ್ತೆ. And this insulin facilitates entry and inhibit protein breakdown in muscle and most other cells. ಸೊ ಈ ಇನ್ಸುಲಿನ್ ಏನು ಮಾಡುತ್ತೆ ಅಂದರೆ ಈ ಥರ ಈ ಗ್ಲುಟ್ನ ಸಹಾಯದ ಮುಖಾಂತರ ಎಂಟ್ರಿ ತಗೊಳುತ್ತೆ ಸೆಲ್ಗಳಿಗೆ, ಸ್ಕೆಲಿಟಲ್ ಮಸಲ್ಗೆ ಹಾಗೂ ಫ್ಯಾಟ್ ಲೇಯರ್ಸ್ಗೆ, ಫ್ಯಾಟಿ ಟಿಶ್ಯೂಸ್ಗೆ. ಮತ್ತು ಪ್ರೋಟೀನ್ ಬ್ರೇಕ್ ಆಗೋದನ್ನು, ಮಸಲ್ಸಲ್ಲಿ ಪ್ರೋಟೀನ್ ಬ್ರೇಕ್ ಆಗೋದನ್ನು ತಪ್ಪಿಸುತ್ತೆ. ಆ್ಯಂಡ್ ಇನ್ಸುಲಿನ್ ಇನ್ಹಿಬಿಟ್ ಲಿಪೋಲೈಸಿಸ್ ಇನ್ ಅಡಿಪೋಸ್ ಟಿಶ್ಯೂ ಆ್ಯಂಡ್ ಫೇವರ್ಸ್ ಟ್ರೈಗ್ಲಿಸರೈಡ್ ಸಿಂಥಸಿಸ್. ಸೊ ಮತ್ತು ಇನ್ಸುಲಿನ್ನು ಈ ಫ್ಯಾಟ್ ಬ್ರೇಕ್ ಆಗೋದನ್ನು ಅಥವಾ ಲಿಪಿಡ್ಸ್ ಬ್ರೇಕ್ ಆಗೋದನ್ನು ತಡೆಯುತ್ತೆ. ಲಿಪಿಡ್ಸ್ ಬ್ರೇಕ್ ಆಗೋ ಪ್ರೊಸೆಸ್ನ ನಾವು ಲಿಪೋಲೈಸಿಸ್ ಅಂತ ಕರಿತೀವಿ. ಸೊ ಈ ಥರ ಈ ಲಿಪೋಲೈಸಿಸ್ನ ಏನು ಮಾಡುತ್ತೆ, ತಡೆಯುತ್ತೆ. ಅಡಿಪೋಸ್ ಟಿಶ್ಯೂಸಲ್ಲಿ ಲಿಪೋಲೈಸಿಸ್ ಆಗೋಕ್ಕೆ ಬಿಡೋದಿಲ್ಲ. ಮತ್ತು ಟ್ರೈಗ್ಲಿಸರೈಡ್ಸು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೈನ್, ಅದನ್ನು ಸಿಂಥಸೈಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡತ್ತೆ. ಆ್ಯಂಡ್ ಓವರ್ ಪ್ರೊಡಕ್ಷನ್ ಆಫ್ ಗ್ಲೂಕೋಸ್ ದಟ್ ಈಸ್ ವೇರ್ ವಿಲ್ ಕಾಲ್ ಇಟ್ ಆಸ್ ಹೈಪರ್ಗ್ಲೈಸಿಮಿಯಾ. ಹೆಚ್ಚು ಗ್ಲೂಕೋಸ್ ಪ್ರೊಡ್ಯೂಸ್ ಆಗೋದನ್ನು ಏನು ಮಾಡುತ್ತೆ, ಆದಷ್ಟು ಕಡಿಮೆ ಮಾಡುತ್ತೆ. ಮತ್ತು ಹೈಪರ್ಗ್ಲೈಸಿಮಿಯಾನ ತಡೆಯುತ್ತೆ, ಅಂದರೆ ಗ್ಲೂಕೋಸ್ ಡೆಪಾಸಿಷನ್ನು ಬ್ಲಡ್ಡಲ್ಲಿ ಅಥವಾ ಸೆಲ್ಸಲ್ಲಿ ಇದನ್ನು ತಡೆಯುತ್ತೆ. ಮತ್ತು ಗ್ಲೂಕೋಸ್ ಯೂರಿಯಾ ಅಂದರೆ ಯೂರಿನಲ್ಲಿ ಗ್ಲೂಕೋಸು ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಇಲ್ಲಿ ಈ ಓವರ್ ಪ್ರೊಡಕ್ಷನ್ ಏನೇನು ಆಗ್ತಾ ಇರುತ್ತೆ, ಸೊ ಇದನ್ನೆಲ್ಲ ತಡೆಯೋ ಪ್ರಯತ್ನ ಮಾಡುತ್ತೆ. ಮತ್ತು ಗ್ಲೂಕೋಸ್ ಯೂರಿನಲ್ಲೂ ಕೂಡ ಕಡಿಮೆ ಆಗಬೇಕು, ಆ ಪ್ರೋಸೆಸ್ನು ಆದಷ್ಟು ತಡೆಯುತ್ತೆ. ಸೊ ಯಾಕಂದರೆ ಯೂರಿನಲ್ಲಿ ಗ್ಲೂಕೋಸ್ ಕಾಣಿಸ್ಕೋತು ಅಂತಂದರೆ ಇಟ್ ಈಸ್ ಆಲ್ಸೋ ಲೈಕ್ ಎ ಸಿಂಪ್ಟಮ್ ಆಫ್ ಡಯಾಬಿಟಿಸ್. ಸೊ ಡಯಾಬಿಟಿಸ್ನ ಒಂದು ಚಿಹ್ನೆ ಆಗಿರುತ್ತೆ. ಸೊ ಅದನ್ನು ಕೂಡ ನಿಲ್ಲಿಸುತ್ತೆ. See, this is how the insulin is going to transport from extracellular to intracellular layer. See, this is an extracellular, ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಅದು ಗ್ಲೂಕೋಸ್ ಮಾಲಿಕ್ಯೂಲ್ಸು. ಸೊ ಈ ಗ್ಲೂಕೋಸ್ ಮಾಲಿಕ್ಯೂಲ್ಸು ಈ GLUT2ನ ಮುಖಾಂತರ ಎಕ್ಸ್ಟ್ರಾಸೆಲ್ಯುಲರ್ ರೀಜನಿಂದ ಇಂಟ್ರಾಸೆಲ್ಯುಲರ್ ರೀಜನಿಗೆ ಹೋಗಬೇಕು ಅಂತಂದರೆ ಇಟ್ ನೀಡ್ ಅನ್ ಏಜೆಂಟ್. ದಟ್ ಏಜೆಂಟ್ ಇಸ್ ಕಾಲ್ಡ್ ಇನ್ಸುಲಿನ್. ಆ ಏಜೆಂಟನ್ನು ನಾವೇನಂತ ಕರಿತೀವಿ, ಇನ್ಸುಲಿನ್ ಅಂತ ಕರಿತೀವಿ. ನೀವು ಕೆಳಗೆ ಇನ್ಸುಲಿನನ್ನು ಕೂಡ ನೋಡ್ತಾ ಇದ್ದೀರಾ. ಸೊ ಆಲ್ ದ ರೆಡ್ ಕಲರ್ ಮಾಲಿಕ್ಯೂಲ್ಸ್ ಆರ್ ದ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆ್ಯಂಡ್ ಆಲ್ ದ ಯೆಲ್ಲೋ ಕಲರ್ ಮಾಲಿಕ್ಯೂಲ್ಸ್ ವಾಟ್ ಯು ಆರ್ ಅಬ್ಸರ್ವಿಂಗ್, ಇಟ್ ಈಸ್ the glucose molecules. So I mean insulin molecules. See, these insulin molecule, it is regulating, see, it is regulating the or it is taking the glucose into the cell. ಸೊ ಸೆಲ್ ಒಳಗಡೆ ತೊಗೊಂಡೋಗ್ತಾ ಇದೆ ಇದೆಲ್ಲ ಗ್ಲೂಕೋಸು. ಸೊ ಗ್ಲೂಕೋಸ್ ಕೈನೇಸ್ ಆ್ಯಂಡ್ ದೀಸ್ ಆರ್ ದ ಫಾಸ್ಫೇಟ್ಸ್. ಸೊ ದೀಸ್ ಆರ್ ಆಲ್ ದ ಇನ್ಸುಲಿನ್. ಸೊ ಇನ್ಸುಲಿನ್ ಮಾಲಿಕ್ಯೂಲ್.
and you can see even the voltage gated calcium channel ಅಂತ. ಸೊ ಕ್ಯಾಲ್ಶಿಯಂ ಎಕ್ಸ್ಟ್ರಾಸೆಲ್ಯುಲರ್ ಕ್ಯಾಲ್ಶಿಯಂ ಇಂಟ್ರಾಸೆಲ್ಯುಲರ್ ಬಂದಾಗ ಸೆಲ್ಲು ಕಾಂಟ್ರಾಕ್ಟ್ ಆಗುತ್ತೆ. ಸೊ ಇಟ್ ಹೆಲ್ಪ್ಸ್ ಅಬ್ಸಾರ್ಪ್ಷನ್ ಆಫ್ ಗ್ಲೂಕೋಸ್ ಆ್ಯಂಡ್ ಇವನ್ ಯು ಕ್ಯಾನ್ ಸಿ ದ ಪೊಟ್ಯಾಷಿಯಮ್ ಆಲ್ಸೋ. ಪೊಟ್ಯಾಷಿಯಮ್ ಇಲ್ಲಿ ನಿಲ್ಲಾಗುತ್ತೆ, ಅಂದರೆ ಪೊಟ್ಯಾಷಿಯಮ್ ಎಕ್ಸ್ಟ್ರಾಸೆಲ್ಯುಲರ್ ಇರುತ್ತೆ, ಅದು ಒಳಗಡೆ ಬಂದಾಗ ಅದು ಡಿಪೋಲರೈಸೇಷನ್ ಆಗುತ್ತೆ. ಸೊ ಇಲ್ಲಿ ಕ್ಯಾಲ್ಶಿಯಂ ಚಾನಲ್ ಮಾತ್ರ ವೋಲ್ಟೇಜ್ ಗೇಟೆಡ್ ಕ್ಯಾಲ್ಶಿಯಂ ಚಾನಲ್ಲು ಓಪನ್ ಆಗುತ್ತೆ. ಸೊ ದೀಸ್ ಆರ್ ದ ಇನ್ಸುಲಿನ್ ಗ್ರ್ಯಾನ್ಯೂಲ್ಸ್, so which help the glucose uptake. ಸೊ ಗ್ಲೂಕೋಸ್ ಹೇಗೆ ಅಬ್ಸರ್ವ್ ಆಗುತ್ತೆ ಅಂತಂದರೆ ಅದನ್ನು ಪ್ರೊಸೆಸ್ನ ಗ್ಲೈಕೋಲಿಸಿಸ್ ಅಂತ ಕರಿತೀವಿ. ಸೊ ಗ್ಲೂಕೋಸ್ ಬ್ರೇಕ್ ಆಗುತ್ತೆ, ಗ್ಲೂಕೋಸ್ ಬ್ರೇಕ್ ಆಗಿ ನಮಗೆ ಎನರ್ಜಿಯ ರೂಪದಲ್ಲಿ ATP ಮಾಲಿಕ್ಯೂಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ATPನೇ ನಾವು ಎನರ್ಜಿ ಅಂತ ಕರಿತೀವಿ. ಈ ಪ್ರೋಸೆಸ್ಸಿನ ರೆಸ್ಪಿರೇಷನ್ನು. ಸೊ ಕಮಿಂಗ್ ಟು ದ ಇನ್ಸುಲಿನ್ ಪ್ರಿಪ್ರೇಷನ್ ನೋಡೋಣ, ಯಾವ್ಯಾವ ಟೈಪ್ ಇನ್ಸುಲಿನ್ ಪ್ರಿಪ್ರೇಷನ್ಸ್ ಮಾಡಬಹುದು ಅಂತ. ಸೊ ವಿ ಹ್ಯಾವ್ 3 different types of insulin based upon the duration of action. We have short acting insulin, intermediate acting insulin and long acting insulins. So short acting insulins which act for 6 to 8 hours, so which have a relatively rapid onset of action. So ಇವು ಆನ್ಸೆಟ್ ಬೇಗ ಆಗುತ್ತೆ, ಬಾಡಿಯಲ್ಲಿ 6 ರಿಂದ 8 ಗಂಟೆ ಕೆಲಸ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ ಯಾವ್ದು ಅಂದರೆ ಸಾಲ್ಯುಬಲ್ ಇನ್ಸುಲಿನ್ ಅಂತ ಕರಿತೀವಿ, ಇನ್ಸುಲಿನ್ ಲಿಸ್ಪ್ರೋ ಆ್ಯಂಡ್ ಇನ್ಸುಲಿನ್ ಆಸ್ಪಾರ್ಟ್. ಇವು ಶಾರ್ಟ್ ಆ್ಯಕ್ಟಿಂಗು. ಸೊ 6 ರಿಂದ 8 ಗಂಟೆ ದೇಹದಲ್ಲಿ ಕೆಲಸ ಮಾಡುತ್ತೆ, ಗ್ಲೂಕೋಸನ್ನು ಮೇಂಟೈನ್ ಮಾಡುತ್ತೆ, ಬ್ಲಡ್ ಗ್ಲೂಕೋಸ್ ಲೆವೆಲನ್ನು. ಆ್ಯಂಡ್ ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ವಿಚ್ ಆ್ಯಕ್ಟ್ಸ್ ಫಾರ್ 20 to 24 hours, ಅಂದರೆ ಹತ್ತತ್ರ 1 ದಿನ ಪೂರ ಕೆಲಸ ಮಾಡುತ್ತೆ. ಅಂದರೆ ಐಸೋಫೆನ್ ಇನ್ಸುಲಿನ್ ಆ್ಯಂಡ್ ಇನ್ಸುಲಿನ್ ಜಿಂಕ್ ಸಸ್ಪೆನ್ಷನ್, ಇದನ್ನು ನಾವು ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಅಂತ ಕರಿತೀವಿ. ಸೊ ಒಂದು ದಿನ ಅಂದರೆ 20 to 24 hours ಇದು ಬಾಡಿಯಲ್ಲಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ಸ್ ಹೂಸ್ ಆ್ಯಕ್ಷನ್ ಇಸ್ ಸ್ಲೋಯರ್ ಇನ್ ದ ಆನ್ಸೆಟ್ ಆ್ಯಂಡ್ ಲಾಸ್ಟ್ ಫಾರ್ ಅಬೌಟ್ 24 to 36 hours. ಮತ್ತು ಲಾಂಗ್ ಆ್ಯಕ್ಟಿಂಗ್ ಅಂದರೆ ಹತ್ತತ್ರ 24 ರಿಂದ 36 ಗಂಟೆ ದೇಹದಲ್ಲಿ ಕೆಲಸ ಮಾಡುತ್ತೆ. ಆದರೆ ಇದರ ಆನ್ಸೆಟ್ಟು ಅಂದರೆ ಅದರ ಕೆಲಸ ನಿಧಾನವಾಗಿ ಶುರು ಆಗುತ್ತೆ, ಬಟ್ ಜಾಸ್ತಿ ಹೊತ್ತು ದೇಹದಲ್ಲಿ ಕೆಲಸ ಮಾಡುತ್ತೆ. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಕ್ರಿಸ್ಟಲೈನ್ ಇನ್ಸುಲಿನ್ ಜಿಂಕ್ ಸಸ್ಪೆನ್ಷನ್. And other than this we have got some biphasic insulins, that is mixture of 2 different insulins. ಬೇರೆ 2 ಇನ್ಸುಲಿನನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ಚರ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ಬೈಫೇಸಿಕ್ ಇನ್ಸುಲಿನ್ಸ್ ಅಂತ ಕರಿತೀವಿ. ಸೊ ಯಾರಿಗೆ ಇದರ ಅವಶ್ಯಕತೆ ಇರುತ್ತೆ, ಲೈಕ್ ಬರೀ ಒಂದೇ ಇನ್ಸುಲಿನ್ನ ಯೂಸ್ ಮಾಡದೆ 2 ಅಥವಾ 3 ಅದರ ಮಿಕ್ಸ್ಚರ್ಸ್ನ ಯೂಸ್ ಮಾಡ್ಬೋದು. ಆ ಪೇಷಂಟ್ಸಿಗೆ ನಾವು ಬೈಫೇಸಿಕ್ ಇನ್ಸುಲಿನ್ಸನ್ನು ಕೊಡ್ತೀವಿ. ಸೊ ದ ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ಸ್ ಇಟ್ ಆ್ಯಕ್ಟ್ಸ್ ವೆರಿ ಫಾಸ್ಟ್. ಎಷ್ಟು ಫಾಸ್ಟಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ 0.5 to 1 hour, ಅಂದರೆ ಅರ್ಧ ಗಂಟೆಯಿಂದ 1 hour ಒಳಗಡೆ ಕೆಲಸ ಮಾಡುತ್ತೆ. ಪೀಕ್ ಬ್ಲಡ್ಡಲ್ಲಿ ನೀವು ಅದರ ಪೀಕ್ ನೋಡಿದರೆ 2 to 4 hours ಇಟ್ ಹ್ಯಾಸ್ ರೀಚ್ ದಿಸ್ ಪೀಕ್ ಆ್ಯಂಡ್ ದ ಡ್ಯೂರೇಷನ್ ಇಸ್ 5 to 8 hours. ಸೊ ಆದರೆ ಇಂಟರ್ಮೀಡಿಯೇಟ್ ಇನ್ಸುಲಿನ್ನು ಆ್ಯಕ್ಟ್ ಮಾಡೋಕ್ಕೆ 1 ಗಂಟೆ ಮೇಲೆ ತೊಗೊಳುತ್ತೆ, 1 ರಿಂದ 3 ಗಂಟೆ ಒಳಗಡೆ ಕೆಲಸ ಮಾಡುತ್ತೆ. ಮತ್ತು ಅದರ ಪೀಕ್ನ ನೀವು 5 ರಿಂದ 8 ಗಂಟೆ ಬ್ಲಡ್ ಚೆಕ್ ಮಾಡಿದರೆ, ಬ್ಲಡ್ ಪ್ಲಾಸ್ಮಾ ನೋಡಿದರೆ ನಿಮಗೆ 5 ರಿಂದ 8 ಗಂಟೆ ಸಿಕ್ಕತ್ತೆ, 5 ಗಂಟೆ 8 ಗಂಟೆ ತನಕ ಇರುತ್ತೆ. ಮತ್ತು ಡ್ಯೂರೇಷನ್ನು ಅಪ್ ಟು 18 hours. ಸೊ ಇದಕ್ಕೆ ನಾನು ಹೇಳಿದ್ನಲ್ಲ ಆವಾಗಲೇ, ಐಸೋಫೆನ್ ಇನ್ಸುಲಿನ್ ಅಂತ ಕರಿತೀವಿ ಅಥವಾ NPH ಅಂತ ಕರಿತೀವಿ, ಮತ್ತು ಲೆಂಟೆ ಇನ್ಸುಲಿನ್ ಅಂತ ಕೂಡ ಕರಿತೀವಿ. ಮತ್ತು ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ನು 3 ರಿಂದ 4 ಗಂಟೆ ಆಗುತ್ತೆ ಅದು ಶುರು ಆಗೋಕ್ಕೇನೆ ಕೆಲಸ, ಬಟ್ ಅದು ಜಾಸ್ತಿ ಹೊತ್ತು ಬಾಡಿಯಲ್ಲಿ ಇರುತ್ತೆ. ಮತ್ತು ಅದರ ಪೀಕ್ ಲೆವೆಲ್ನ ನೀವು 8 ಗಂಟೆ ಮೇಲೆ ನೋಡ್ಬೋದು, 8 ಗಂಟೆಯಿಂದ 15 ಗಂಟೆ ಒಳಗಡೆ ನೋಡ್ಬೋದು. ಸೊ ಅಲ್ಟ್ರಾ ಲೆಂಟೆ ಇನ್ಸುಲಿನ್ ಅಥವಾ ಪ್ರೋಟಮೈನ್ ಇನ್ಸುಲಿನ್ ಅಂತ ಕರಿತೀವಿ. ಇದರ ಜೊತೆಗೆ ಎಕ್ಸ್ಟೆಂಡೆಡ್ ಲಾಂಗ್ ಆ್ಯಕ್ಟಿಂಗ್ ಪೆನಿಸಿಲಿನ್ಸು ಇರುತ್ತೆ. ಸೊ ಇವು 1.5 ಗಂಟೆ ಟೈಮ್ ಮೇಲೆ ತೊಗೋತವೆ ತಮ್ಮ ಆ್ಯಕ್ಷನ್ಸ್ನ ಶುರು ಮಾಡೋಕ್ಕೆ, ಮತ್ತು 24 ಗಂಟೆ ಹತ್ತತ್ರ ಬಾಡಿಯಲ್ಲಿ ಇರುತ್ತೆ. ಸೊ ಇನ್ಸುಲಿನ್ ಗ್ಲಾರ್ಜಿನ್ ಇದು ಎಕ್ಸ್ಟೆಂಡೆಡ್ ಲಾಂಗ್ ಆ್ಯಕ್ಟಿಂಗ್ ಪೆನಿಸಿಲಿನ್ಗೆ ಇನ್ಸುಲಿನ್ಗೆ
example, that is asparagine at A21 placed by glycine and 2 arginines to C terminus of beta chain. ಇದು ಚೇಂಜಸ್ಸು ಗ್ಲಾರ್ಜಿನ್ ಇನ್ಸುಲಿನ್ಗೆ ಎಕ್ಸ್ಟೆಂಡ್ ಆಗೋಕ್ಕೆ ಅಂದರೆ ಲಾಂಗ್ ಟೈಮ್ ಬಾಡಿಯಲ್ಲಿ ಆ್ಯಕ್ಟ್ ಆಗೋಕ್ಕೆ ಮಾಡಿದಂಥ ಚೇಂಜಸ್ಸು. ಸೊ ಆಸ್ಪಾರ್ಜಿನ್ ಈ ಎ ಚೈನಲ್ಲಿ 21 ಪ್ಲೇಸ್ಗೆ ಅದನ್ನು ಹಾಕಿ ಮತ್ತು ಗ್ಲೈಸಿನ್ನು ಅಂದರೆ ಗ್ಲೈಸಿನನ್ನು ರೀಪ್ಲೇಸ್ ಮಾಡುತ್ತೆ ಆಸ್ಪಾರ್ಜಿನ್ನು, ಮತ್ತು 2 ಆರ್ಜಿನಿನ್ಸ್ನ ಸಿ ಟರ್ಮಿನಲ್ಗೆ ನಾವು ಬೀಟಾ ಚೈನಲ್ಲಿ ಸೇರಿಸ್ಬೋದು. ಸೊ ಅದರಿಂದ ಇನ್ಸುಲಿನ್ ಗ್ಲಾರ್ಜಿನ್ನು ಸಿಕ್ಕತ್ತೆ. See, what are the regular insulins? See, the buffered solution of unmodified insulin stabilized by small amount of zinc. So ಇದನ್ನು ಬಫರ್ ಇನ್ಸುಲಿನ್ ಅಂತ ರೆಗ್ಯುಲರ್ ಇನ್ಸುಲಿನ್ ಅಂತ ಕರಿತೀವಿ. ಸೊ ಏನು ಮಾಡ್ತೀವಿ ಅಂದರೆ ಮಾಡಿಫೈ ಮಾಡೋದಷ್ಟೇ. ಸೊ ಈ ಬಫರ್ಡ್ ಸೊಲ್ಯೂಷನ್ ಆಫ್ ಅನ್ಮಾಡಿಫೈಡ್ ಇನ್ಸುಲಿನ್ ಸ್ಟೆಬಿಲೈಸ್ಡ್ ಬೈ ಸ್ಮಾಲ್ ಅಮೌಂಟ್ ಆಫ್ ಜಿಂಕ್ನ ಹಾಕಿ ನಾವು ಆ ಸೊಲ್ಯೂಷನನ್ನು ಸ್ವಲ್ಪ ಮಾಡಿಫೈ ಮಾಡಿದರೆ ಆಯಿತಾ. ಸೊ ಬಫರ್ಡ್ ಸೊಲ್ಯೂಷನ್, ಬಫರ್ಸ್ ಗೊತ್ತು ನಿಮಗೆ. ಸೊ ಯಾವುದು pHನ್ನು ಮಾಡಿಫೈ ಮಾಡೋಕ್ಕೆ ಬಿಡಲ್ಲ, ಅದನ್ನು ಬಫರ್ ಸೊಲ್ಯೂಷನ್ ಅಂತ ಕರಿತೀವಿ. ಈ ಸ್ಮಾಲ್ ಅಮೌಂಟ್ ಆಫ್ ಜಿಂಕ್ ಆ್ಯಡ್ ಮಾಡಿ ಅದನ್ನು ಸ್ಟೆಬಿಲೈಸ್ ಮಾಡೋದನ್ನು ನಾವು ರೆಗ್ಯುಲರ್ ಇನ್ಸುಲಿನ್ ಅಂತ ಕರಿತೀವಿ. ಅಟ್ ದ ಇಂಜೆಕ್ಟಬಲ್ ಕಾನ್ಸಂಟ್ರೇಷನ್ ಇನ್ಸುಲಿನ್ ಮಾಲಿಕ್ಯೂಲ್ ಸೆಲ್ಫ್ ಅಗ್ರಿಗೇಟ್ಸ್ forming hexamers around zinc ions, and on subcutaneous injection the insulin it momos gradually dilutes and get released, so absorption occurs very slowly. ನಾವು ನಿಧಾನವಾಗಿ ಇನ್ಸುಲಿನ್ ಅಬ್ಸಾರ್ಪ್ಷನ್ ಮಾಡಿಸ್ಬೇಕು ಅಂತ ಅಂದರೆ ಅದನ್ನು ಮಾಡಿಫೈ ಮಾಡಿ ಸೊ ಅದು ನಿಧಾನವಾಗಿ ಅಬ್ಸಾರ್ಬ್ ಆಗೋ ಥರ ಮಾಡಬಹುದು. and peak action it can produce after 2 to 4 hours and action continues up to 6 to 8 hours and higher doses act for very longer time. so ಇದನ್ನ ರೆಗ್ಯುಲರ್ ಇನ್ಸುಲಿನ್ ಅಂತ ಕರಿತೀವಿ. ಸೊ ಲೆಂಟೆ ಇನ್ಸುಲಿನಲ್ಲಿ 2 ಟೈಪ್ ಲೆಂಟೆ ಇನ್ಸುಲಿನ್ಸ್ ಇದೆ. ಈ ಲೆಂಟೆ ಇನ್ಸುಲಿನ್ನ ಜಿಂಕ್ ಇನ್ಸುಲಿನ್ ಸಸ್ಪೆನ್ಷನ್ ಅಂತಲೂ ಕರಿತೀವಿ. ಸೊ ಒನ್ ಇಸ್ ಅಲ್ಟ್ರಾ ಲೆಂಟೆ, ದಟ್ ಇಸ್ ಎಕ್ಸ್ಟೆಂಡೆಡ್ ಇನ್ಸುಲಿನ್ ವಿತ್ ದ ಜಿಂಕ್ ಸಸ್ಪೆನ್ಷನ್. One with the larger particles, it is crystalline and long acting and practically insoluble in water. ಸೊ ಇದು ಲಾರ್ಜ್ ಪಾರ್ಟಿಕಲ್ಸ್ ಇರುತ್ತೆ, ಅದು ಕ್ರಿಸ್ಟಲೈನ್ ಆಗಿರುತ್ತೆ ಮತ್ತು ಜಾಸ್ತಿ ಹೊತ್ತು ಆ್ಯಕ್ಟ್ ಮಾಡುತ್ತೆ. ಇದು ಅಲ್ಟ್ರಾ ಲೆಂಟೆ. ಆ್ಯಂಡ್ ಸೆಮಿ ಲೆಂಟೆ ವಿಚ್ ಇಸ್ ಕಾಲ್ಡ್ ಪ್ರಾಂಪ್ಟ್ ಇನ್ಸುಲಿನ್ ಜಿಂಕ್ ಸಸ್ಪೆನ್ಷನ್ ಅಂತ. ಸೊ ಒನ್ ವಿತ್ ಸ್ಮಾಲರ್ ಪಾರ್ಟಿಕಲ್ಸ್ ಆ್ಯಂಡ್ ಅಮೋಪಸ್ ಆ್ಯಂಡ್ ಶಾರ್ಟ್ ಆ್ಯಕ್ಟಿಂಗ್. ಸೊ ಇದು ಸ್ಮಾಲರ್ ಪಾರ್ಟಿಕಲ್ಸ್ ಆಗಿರುತ್ತೆ, ಅಮೋರ್ಫಸ್ ಅಂದರೆ ಪೌಡರ್ ಫಾರ್ಮಲ್ಲಿರುತ್ತೆ, ಜೊತೆಗೆ ಶಾರ್ಟ್ ಆ್ಯಕ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಮಿಕ್ಸ್ಚರ್ ಆಫ್ ಅಬೌವ್ ಇನ್ ದ ರೇಷಿಯೋ 7:3 ಗೆಟ್ಸ್ ಲೆಂಟೆ ಇನ್ಸುಲಿನ್ ದಟ್ ಇಸ್ ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್. ಸೊ ಅಲ್ಟ್ರಾ ಲೆಂಟೆ ಮತ್ತು ಸೆಮಿ ಲೆಂಟೆ ಎರಡನ್ನೂ ಮಿಕ್ಸ್ ಮಾಡಿದರೆ ನಮಗೆ ಲೆಂಟೆ ಇನ್ಸುಲಿನ್ನ ಮಿಕ್ಸ್ಚರ್ ಸಿಕ್ಕತ್ತೆ. ಆ ಮಿಕ್ಸ್ಚರ್ನ ನಾವು ಲೆಂಟೆ ಇನ್ಸುಲಿನ್ ಅಂತ ಕರಿತೀವಿ. ಸೊ ಇದೇನಾಗಿರುತ್ತೆ ಅಂದರೆ ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಇರುತ್ತೆ. ಸೊ ಸ್ಲೋನೂ ಇರಲ್ಲ ಅಥವಾ ಫಾಸ್ಟು ಇರಲ್ಲ. ಸೊ ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಸಿಕ್ಕತ್ತೆ. ಆ್ಯಂಡ್ ಐಸೋಫೇನ್ ಇನ್ಸುಲಿನ್ ದಟ್ ಇಸ್ NPH which is a neutral protamine hedron, which is an insulin molecule complex with sufficient quantity of protamine. ಸೊ ಪ್ರೊಟಮಿನ್ನ ಆ್ಯಡ್ ಮಾಡಿ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಿದರೆ ಅದನ್ನು ಐಸೋಫೇನ್ ಇನ್ಸುಲಿನ್ ಅಂತ ಕರಿತೀವಿ. and pH is neutral, neither of two is present in a free form. ಸೊ ಇಲ್ಲಿ ಯಾವುದು ಫ್ರೀ ಫಾರ್ಮಲ್ಲಿ ಇರೋದಿಲ್ಲ. ಪ್ರೊಟಮಿನ್ ಕೂಡ ಫ್ರೀ ಫಾರ್ಮಲ್ಲಿ ಇರಲ್ಲ, ಇನ್ಸುಲಿನ್ ಕೂಡ ಫ್ರೀ ಫಾರ್ಮಲ್ಲಿ ಇರೋದಿಲ್ಲ. ಸೊ pH ಬಂದು ನ್ಯೂಟ್ರಲ್ pH ಆಗಿರುತ್ತೆ. ಆನ್ ಸಬ್ಕ್ಯೂಟೇನಿಯಸ್ ಇಂಜೆಕ್ಷನ್ ಕಾಂಪ್ಲೆಕ್ಸ್ ಡಿಸೋಸಿಯೇಟ್ ಸ್ಲೋಲಿ ಟು ಹೀಲ್ಡ್ ಇಂಟರ್ಮೀಡಿಯೇಟ್ ಡ್ಯೂರೇಷನ್ ಆಫ್ ಆ್ಯಕ್ಷನ್. ಸೊ ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ಕಾಂಪ್ಲೆಕ್ಸು ಬ್ರೇಕ್ ಆಗಿ ನಿಧಾನವಾಗಿ ಇನ್ಸುಲಿನು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಮತ್ತು ಇಂಟರ್ಮೀಡಿಯೇಟ್ ಡ್ಯೂರೇಷನ್ ಆಫ್ ಆ್ಯಕ್ಷನ್ನ ತೋರಿಸುತ್ತೆ. and protamine zinc insulin which contain excess protamine, so the complex insulin release more slowly at the site of subcutaneous injection. ಸೊ ಇಲ್ಲಿ ಪ್ರೊಟಮಿನ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಆ ಕಾಂಪ್ಲೆಕ್ಸು ಬ್ರೇಕ್ ಆಗೋಕ್ಕೆ ಸ್ವಲ್ಪ ಸಮಯನ ತಗೊಳುತ್ತೆ. ಅದು ಬ್ರೇಕ್ ಆಗಿ ನಿಧಾನವಾಗಿ ಇನ್ಸುಲಿನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ದೇರ್ಫೋರ್ ಕನ್ಸಿಡರ್ ಆಸ್ ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್. ಅದಕ್ಕೆ ಪ್ರೊಟಮಿನ್ ಜಿಂಕ್ ಇನ್ಸುಲಿನ್ನ ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಕರಿತೀವಿ. ಆ್ಯಂಡ್ ಇದನ್ನು ತುಂಬ ಹೊತ್ತು ತಗೊಳ್ಳೋದ್ರಿಂದ ಪೇಷಂಟಿಗೆ ಇನ್ಸುಲಿನ್ನ ಅವಶ್ಯಕತೆ ತಕ್ಷಣ ಇರೋರಿಗೆ ಕೊಡೋಕ್ಕಾಗೋದೇ ಇಲ್ಲ.
ಮತ್ತು ಎಮರ್ಜೆನ್ಸಿಲಂತೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಯೂಸ್ಲೆಸ್. ಆ್ಯಂಡ್ ತುಂಬ ಹೊತ್ತು ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಇನ್ಸುಲಿನ್ನ ಅವಶ್ಯಕತೆ ಬೇಗ ಇರೋದ್ರಿಂದ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. So human insulin or human insulin, where human insulin having same amino acid sequence were produced by recombinant DNA technology in E. coli. ಸೊ E. coli ಆರ್ಗ್ಯಾನಿಸಮ್ನ ಯೂಸ್ ಮಾಡಿಕೊಂಡು ನಾನು ಅವಾಗಲೇ ಹೇಳಿದಾಗೆ ಬಯೋಟೆಕ್ನಾಲಜಿ ಪ್ರೋಸೆಸ್ಸಿಂದ ರೀಕಾಂಬಿನೆಂಟ್ DNA ಟೆಕ್ನಾಲಜಿನ ಯೂಸ್ ಮಾಡಿ ಹ್ಯೂಮನ್ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಸೇಮ್ ಹೇಗೆ ಇನ್ಸುಲಿನ್ನು ಹ್ಯೂಮನ್ ಬೀಯಿಂಗ್ಸಲ್ಲಿ ಸೆಕ್ರೇಟ್ ಆದರೆ ಹೇಗಿರುತ್ತೆ ಹಾಗೆ ಇರುತ್ತೆ. ಹ್ಯಾವ್ ಗಾಟ್ ಅ ಸಿಮಿಲರ್ ಪ್ರಾಪರ್ಟೀಸ್ and more water soluble, slightly more rapid subcutaneous absorption and short duration of action. ಸೊ ಬಾಡಿಯಲ್ಲಿ ನ್ಯಾಚುರಲ್ ಇನ್ಸುಲಿನ್ ಪ್ರೊಡ್ಯೂಸ್ ಆದಾಗ ಏನೇನು ಪ್ರಾಪರ್ಟಿನ ತೋರಿಸುತ್ತೆ ಇದು ಅದೇ ಪ್ರಾಪರ್ಟಿನ ತೋರಿಸುತ್ತೆ. ಆ್ಯಂಡ್ ಅಡ್ವಾಂಟೇಜಸ್ ಓವರ್ ಕನ್ವೆನ್ಷನಲ್ ಇನ್ಸುಲಿನ್ ಪ್ರಿಪ್ರೇಷನ್ಸ್ ಆರ್ ಗ್ರೇಟರ್ ಸ್ಟೆಬಿಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ. ಸೊ ಬೇರೆ ಇನ್ಸುಲಿನ್ಗೆ ಕಂಪೇರ್ ಮಾಡಿದರೆ ಹ್ಯೂಮನ್ ಇನ್ಸುಲಿನ್ನು ತುಂಬ ಒಳ್ಳೆ ಕನ್ವೆನ್ಷನಲ್ ಆ ಇನ್ಸುಲಿನ್ ಪ್ರಿಪ್ರೇಷನ್ನು ತುಂಬ ಒಳ್ಳೆ ಪ್ರಿಪ್ರೇಷನ್ ಆಗಿರುತ್ತೆ. ಯಾಕಂದರೆ ಹ್ಯೂಮನ್ ಇನ್ಸುಲಿನ್ ಜೊತೆ ಸಿಮಿಲಾರಿಟೀಸ್ ಇದೆ ಅಂತಂದಮೇಲೆ ಸೊ ನ್ಯಾಚುರಲ್ ಆಗೇ ಇರುತ್ತೆ ಮತ್ತು ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ. Insulin Lispro, which is produced by reversing proline and lysine at carboxy terminus, that is B28 and B29 positions, so which forms weak hexamers that dissociate rapidly after subcutaneous injection. ಇಲ್ಲಿ ಲಿಸ್ಪ್ರೋ ಇಂಜೆಕ್ಷನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಕೆಲವು ಮಾಡಿಫಿಕೇಷನ್ನ ಮಾಡಬೇಕಾಗತ್ತೆ. ಏನು ಅಂತಂದರೆ ಪ್ರೊಲೀನ್ ಮತ್ತು ಲೈಸಿನ್ನ ಕಾರ್ಬಾಕ್ಸಿ ಟರ್ಮಿನಲ್ ಅಂದರೆ ಪೊಸಿಷನ್ನು ಈ ಬೀಟಾ ಚೈನ್ನ 28th ಅಮೈನೋ ಆ್ಯಸಿಡು ಮತ್ತು 29th ಅಮೈನೋ ಆ್ಯಸಿಡ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ. ಸೊ ಅದು ವೀಕ್ ಎಕ್ಸಾಮರ್ಸ್ ಆಗಿರ್ತವೆ. ಸೊ ಬೇಗ ಡಿಸೋಸಿಯೇಟ್ ಆಗಿಬಿಡ್ತವೆ. ಸೊ ಇದನ್ನು ದೆಲ್ ಜಸ್ಟ್ ಚೇಂಜ್ ದ ಪೊಸಿಷನ್. ಆ ಪೊಸಿಷನ್ನ ಚೇಂಜ್ ಮಾಡಿ ಆ ಇನ್ಸುಲಿನ್ನ ಆ್ಯಕ್ಷನನ್ನು ಡ್ಯೂರೇಷನ್ ಆಫ್ ಆ್ಯಕ್ಷನ್ನ ಸ್ವಲ್ಪ ಜಾಸ್ತಿ ಮಾಡೋ ಥರ ಮಾಡಿಫಿಕೇಷನ್ ಮಾಡ್ತಾರೆ. ಸೊ ದಿಸ್ ರಿಸಲ್ಟ್ಸ್ ಇನ್ ಎ ಕ್ವಿಕ್ ಆ್ಯಂಡ್ ಮೋರ್ ಡಿಫೈನ್ಡ್ ಪೀಕ್ ಆ್ಯಂಡ್ ಶಾರ್ಟರ್ ಡ್ಯೂರೇಷನ್ ಆಫ್ ಆ್ಯಕ್ಷನ್. ಸೊ ಈ ಮಾಡಿಫಿಕೇಷನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಬೇಗ ಆ್ಯಕ್ಟ್ ಮಾಡುತ್ತೆ. ಸೊ ಶಾರ್ಟರ್ ಡ್ಯೂರೇಷನ್ ಆಫ್ ಆ್ಯಕ್ಷನ್ನ ತೋರಿಸುತ್ತೆ. ಜೊತೆಗೆ ಆ ಪೀಕ್ ಕೂಡ ಬ್ಲಡ್ನ ಚೆಕ್ ಮಾಡಿದಾಗ ಆ ಪೀಕ್ ಕೂಡ ರೀಚ್ ಆಗಿರುತ್ತೆ. ಸೊ ಇಟ್ ನೀಡ್ಸ್ ಟು ಬಿ ಇಂಜೆಕ್ಟೆಡ್ ಬಿಫೋರ್ ಆರ್ ಈವನ್ ಆಫ್ಟರ್ ದ ಮೀಲ್ಸ್. ಸೊ ಡೋಸ್ ಕ್ಯಾನ್ ಬಿ ಆಲ್ಟರ್ಡ್ ಅಕಾರ್ಡಿಂಗ್ ಟು ಕ್ವಾಂಟಿಟಿ ಆಫ್ ಫುಡ್ ಕನ್ಸ್ಯೂಮ್ಡ್. ಸೊ ಇದರ ಅಡ್ವಾಂಟೇಜ್ ಏನಂತಂದರೆ ನಾವು ಈ ಊಟ ಮಾಡೋಕ್ಕಿಂತ ಮುಂಚೆ ಅಥವಾ ಊಟ ಆದಮೇಲೆ ಎಷ್ಟು ಅವಶ್ಯಕತೆ ಇರುತ್ತೆ, ಲೈಕ್ ನಾವು ಎಷ್ಟು ಊಟ ಮಾಡ್ತೀವಿ ಅಂತ ಮುಂಚೆನೇ ಡಿಸೈಡ್ ಮಾಡಿಕೊಂಡು ಸೊ ಅದಕ್ಕೆ ಎಷ್ಟು ಡೋಸ್ ಬೇಕಾಗುತ್ತೆ, ಮತ್ತು ಊಟ ಮಾಡಾದ್ಮೇಲೆ ನಾವು ಇಷ್ಟು ಊಟ ಮಾಡಿದ್ದೀವಿ ಸೊ ಎಷ್ಟು ತೊಗೊಂಡ್ರೆ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಲು ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ ಅಂತ ನೋಡಿಕೊಂಡು ನಾವೆಷ್ಟು ಕ್ವಾಂಟಿಟಿ ಆಫ್ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತೀವಿ ಅಂತ ಅರ್ಥ ಮಾಡಿಕೊಂಡು ಇದರ ಡೋಸ್ನ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ 2 to 3 ಡೈಲಿ ಮೀಲ್ ಟೈಮ್ ಇಟ್ ರೆಜಿಮನ್ ಪ್ರಿಫರ್ಡ್. ಸೊ ಯಾವಾಗ ನಾವು ಊಟ ಮಾಡ್ತೀವಿ ಅಂದರೆ ದಿನಕ್ಕೆ ತಿಂಡಿ ಊಟ ಎಲ್ಲ ಸೇರಿಸಿ 2 to 3 ಸತಿ ಮಾಡ್ತೀವಿ. ಸೊ ಈ ಟೈಮಿಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಇನ್ಸುಲಿನ್ ಲಿಸ್ಪ್ರೋನ ತೊಗೋಬೋದು. And insulin aspart, it is a proline at B28 of human insulin is replaced by aspartic acid. ಸೊ ಏನು ಬೀಟಾ ಚೈನಲ್ಲಿ 28th ಅಮೈನೋ ಆ್ಯಸಿಡ್ ಪ್ರೊಲೀನ್ ಇರುತ್ತೆ ಅದನ್ನು ಆಸ್ಪಾರ್ಟಿಕ್ ಆ್ಯಸಿಡಿಂದ ರೀಪ್ಲೇಸ್ ಮಾಡಿದರೆ ಇನ್ಸುಲಿನ್ ಆಸ್ಪಾರ್ಟ್ ಸಿಗುತ್ತೆ. ಅಲ್ಲಿ ಹೆಸರೇ ಹೇಳ್ತಿದೆ ಆಸ್ಪಾರ್ಟ್ ಅಂತ, ಅಂದರೆ ಆಸ್ಪಾರ್ಟಿಕ್ ಆ್ಯಸಿಡನ್ನು ಸೇರಿಸಿದ್ದೀವಿ ಅಂತ. ಸೊ ದಿಸ್ ರೆಡ್ಯೂಸಸ್ ದ ಟೆಂಡೆನ್ಸಿ ಫಾರ್ ಸೆಲ್ಫ್ ಅಗ್ರಿಗೇಷನ್ ಆ್ಯಂಡ್ ಟೈಮ್ ಆ್ಯಕ್ಷನ್ ಪ್ರೊಫೈಲ್. ಸೊ ಇದೇನು ಮಾಡುತ್ತೆ ಅಂದರೆ ಇನ್ಸುಲಿನ್ ಒಟ್ಟಿಗೆ ಅಗ್ರಿಗೇಟ್ ಆಗೋದು ಮತ್ತು ಅದು ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗದೇ ಇರೋದು, ಇದನ್ನೆಲ್ಲ ಈ ಪ್ರಾಬ್ಲಮ್ಸನ್ನು ರೆಡ್ಯೂಸ್ ಮಾಡುತ್ತೆ. ಜೊತೆಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅದನ್ನು ಕೂಡ ನಾವು ಡಿಸೈಡ್ ಮಾಡಿಕೊಂಡು ಈ ಎಷ್ಟು ಟೈಮ್ ನಾವು ಬ್ಲಡ್ ಚೆಕ್ ಮಾಡಿದಾಗ ಅದು ತನ್ನ ಟೈಮ್ ಆ್ಯಕ್ಷನ್ ಲೈಕ್ ಅದು ಲಾಂಗ್ ಆ್ಯಕ್ಟಿಂಗ್ ಬೇಕಾ ಅಥವಾ ಶಾರ್ಟ್ ಆ್ಯಕ್ಟಿಂಗಾ ಇದನ್ನು ಡಿಸೈಡ್ ಮಾಡಿಕೊಂಡು ಇನ್ಸುಲಿನ್ನ ಆಸ್ಪಾರ್ಟ್ನ ತೊಗೋಬಹುದು. ಆ್ಯಂಡ್ ಪ್ರೊಫೈಲ್ ಸಿಮಿಲರ್ ಟು ಇನ್ಸುಲಿನ್ ಲಿಸ್ಪ್ರೋ. ಸೊ ಇನ್ಸುಲಿನ್ ಲಿಸ್ಪ್ರೋ ನಾವೇನು ಓದಿದ್ವೋ ಸೇಮ್ ಅದೇ ಪ್ರೊಫೈಲ್ ಇರುತ್ತೆ ಆಸ್ಪಾರ್ಟಿಕ್ ಕೂಡ. ಆ್ಯಂಡ್ ಕ್ಲೋಸ್ಲಿ ಮಿಮಿಕ್ಸ್ ಸೈಕಲಾಜಿಕಲ್ ಇನ್ಸುಲಿನ್ ರಿಲೀಸ್ ಪ್ಯಾಟ್ರನ್ ಆಫ್ಟರ್ ಎ ಮೀಲ್. ಸೊ ಇದು ಅಷ್ಟೇ ನಮ್ಮ ನ್ಯಾಚುರಲ್ ಇನ್ಸುಲಿನ್ ಏನು ಕೆಲಸ ಮಾಡ್ತಾ ಇರುತ್ತೆ ಅದೇ ಥರ ಇನ್ಸುಲಿನ್
ಕೆಲಸ ಮಾಡುತ್ತೆ. ಇನ್ಸುಲಿನ್ನು ಟೈಮ್ಗೆ ನಾವು ಊಟ ಅಥವಾ ತಿಂಡಿ ಮಾಡಿದಾಗ ರಿಲೀಸ್ ಆಗ್ತಾ ಹೋಗುತ್ತೆ. So insulin glargine is a long-acting biosynthetic insulin and has 2 additional arginine residue at carboxy terminus of beta chain, and glycine replaces arginine at A21. ಇದು ಜಸ್ಟ್ ಮಾಡಿಫಿಕೇಶನ್ ಅಷ್ಟೇ. ಏನು ಆರ್ಜಿನಿನ್ ರೆಸಿಡ್ಯೂ ಇರುತ್ತೆ ಕಾರ್ಬಾಕ್ಸಿ ಟರ್ಮಿನಲ್ಲಿ, ಅದು ಗ್ಲೈಸಿನಿಂದ ರೀಪ್ಲೇಸ್ ಆಗುತ್ತೆ. ಸೊ ಅದು A21 ಪೊಸಿಷನಲ್ಲಿ, and soluble at pH 4 and precipitates at neutral pH and encountered on subcutaneous injection. ಸೊ ಇದು pH 4ಅಲ್ಲೇ ಸಾಲ್ಯುಬಲ್ ಆಗುತ್ತೆ. ಸೊ ಮತ್ತು ಪ್ರಿಸಿಪಿಟೇಟ್ ಆಗುತ್ತೆ ಯಾವುದ್ರಲ್ಲಿ ಅಂದರೆ ನ್ಯೂಟ್ರಲ್ pH ಅಲ್ಲಿ. ಆ್ಯಂಡ್ ಇಟ್ ಮೇ ಬಿ ಲೈಕ್ ಆ್ಯಕ್ಷನ್ ಕ್ಯಾನ್ ಬಿ ಸ್ಟಾಪ್ಡ್, ಲೈಕ್ ಇಟ್ ಕ್ಯಾನ್ ಬಿ ಲೈಕ್ ಆ್ಯಕ್ಷನ್ ಕ್ಯಾನ್ ಬಿ ಶೋನ್ ವೆರಿ ವೆಲ್ ವೆನ್ ಇಟ್ ಈಸ್ ಗಿವನ್ with subcutaneous injection. And depot preparations can also be done, and onset of action it may be delayed and maintained up to 24 hours and suitable for OD injection. ಸೊ ಒನ್ಸ್ ಡೈಲಿ ಡೋಸ್ ತೊಗೊಂಡ್ರೆ ಸಾಕು, ಅದೇನಾಗುತ್ತೆ ಬಾಡಿಯಲ್ಲಿ ನಿಧಾನವಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ರಿಲೀಸ್ ಆಗಿ 24 ಗಂಟೆ ತನಕನೂ ಬೇರೆ ಯಾವುದೇ ತರಹದ ಇನ್ಸುಲಿನ್ ಪ್ರಿಪ್ರೇಷನ್ ತೊಗೊಳ್ಳೋ ಅವಶ್ಯಕತೆ ಬರಲ್ಲ. ಸೊ ಇದೇನೆ ಇನ್ಸುಲಿನ್ ಗ್ಲಾರ್ಜಿನೇ ಮ್ಯಾನೇಜ್ ಮಾಡುತ್ತೆ 24 ಅವರ್ಸು ಬಾಡಿಯಲ್ಲಿರುತ್ತೆ. ಸೊ ಅದಕ್ಕೆ ಒನ್ಸ್ ಡೈಲಿ ಡೋಸ್ ಇಂಜೆಕ್ಷನ್ ತೊಗೊಂಡ್ರೆ ಸಾಕಾಗತ್ತೆ. ಸೊ ವಾಟ್ ಆರ್ ಪ್ರಿಕಾಷನ್ಸ್ ಟು ಬಿ ಟೇಕನ್ ಡ್ಯೂರಿಂಗ್ ಇನ್ಸುಲಿನ್ ಯೂಸ್? ಏನೇನು ಪ್ರಿಕಾಷನ್ ತೊಗೋಬೇಕು ನಾವು ಇನ್ಸುಲಿನ್ ಯೂಸ್ ಮಾಡೋರು? ಸೊ ಕಾಸಸ್ ಲೋ ಬ್ಲಡ್ ಗ್ಲೂಕೋಸ್ ಲೆವೆಲ್. ಹೌದು, ಇನ್ಸುಲಿನ್ ಆ್ಯಕ್ಷನ್ ಏನು ಅಂತಂದರೆ ಮೊದಲನೇದೇನೆ ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ಏನು ಮಾಡುತ್ತೆ, ಕಡಿಮೆ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಸಡನ್ ವೆಯ್ಟ್ ಗೇನ್ ಮೇ ಹ್ಯಾಪನ್ ಡ್ಯೂರಿಂಗ್ ಇನಿಷಿಯಲ್ ಯೂಸೇಜ್, ಸೊ ಓನ್ಲಿ ಪ್ರಿಸ್ಕ್ರೈಬ್ಡ್ ಡೋಸೇಜ್ ಶುಡ್ ಬಿ ಯೂಸ್ಡ್. ಸೊ ಇದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲವು ಸತಿ ವೆಯ್ಟ್ ಗೇನ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಡೋಸನ್ನು ಒಂದೇ ಸತಿ ಜಾಸ್ತಿ ತಗೊಳ್ಳದೆ ಸ್ವಲ್ಪ ನೋಡಿಕೊಂಡು ಆಯಿತಾ, ಎಷ್ಟು ಅವಶ್ಯಕತೆ ಇರುತ್ತೆ, ಪ್ರಿಸ್ಕ್ರೈಬ್ಡ್ ಡೋಸ್ ಏನಿರುತ್ತೆ ಸೊ ಅದನ್ನು ನೋಡಿಕೊಂಡೇ ತೊಗೋಬೇಕಾಗತ್ತೆ. ಆ್ಯಂಡ್ ಲಂಪ್ಸ್ ಆ್ಯಂಡ್ ಸ್ಕಾರ್ಸ್ ಆರ್ ಫಾರ್ಮ್ಡ್ ಆನ್ ರೆಗ್ಯುಲರ್ ಸೈಟ್ ಆಫ್ ಇಂಜೆಕ್ಷನ್. ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಏನಂದರೆ ಒಂದೇ ಜಾಗದಲ್ಲಿ ಇಂಜೆಕ್ಷನ್ ತೊಗೋತಾ ಇದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಲಂಪ್ಸ್ ಕ್ಲಾಟ್ಸ್ ಫಾರ್ಮ್ ಆಗಿಬಿಡುತ್ತೆ. ಆಮೇಲೆ ಅದೇ ಮಾರ್ಕ್, ಇಂಜೆಕ್ಷನ್ನ ಮಾರ್ಕ್ ಉಳ್ಕೊಳ್ಳುತ್ತೆ, ಸ್ಕಾರ್ಸ್ ಉಳ್ಕೊಳ್ಳುತ್ತೆ. ಸೊ ಪೇಷಂಟ್ ಶುಡ್ ಚೇಂಜ್ ದ ಸೈಟ್ ಆಫ್ ಅಡ್ಮಿನಿಸ್ಟ್ರೇಷನ್. Insulin should be administered before 15 minutes to an hour of food intake, as glucose from the food start entering the blood. It requires insulin to maintain glucose level in the body. So minimum 15 minutes ಅಥವಾ ಇಂದ ಹಾಫ್ ಆನ್ ಅವರ್ ಒಳಗಡೆ ಏನಾಗುತ್ತೆ ಅಂದರೆ ನಾವು ಫುಡ್ ಏನು ತಗೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದಕ್ಕೆ ಮುಂಚೆ 15 ನಿಮಿಷ ಅಥವಾ ಅರ್ಧ ಗಂಟೆ ಮುಂಚೆ ನಾವು ಇನ್ಸುಲಿನ್ನ ತೊಗೋಬೇಕಾಗತ್ತೆ. ಸೊ ಫುಡ್ಡು ಡೈಜೆಸ್ಟ್ ಆಗಿ ಆ ಗ್ಲೂಕೋಸು ಬ್ಲಡ್ಡನ್ನು ಎಂಟರ್ ಆಗುತ್ತಲ್ಲ, ಆ ಟೈಮಿಗೆ ಸರಿಯಾಗಿ ಇನ್ಸುಲಿನ್ ರಿಲೀಸ್ ಆದರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮ್ಯಾನೇಜ್ ಮಾಡೋಕ್ಕೆ ಸಹಾಯ ಆಗುತ್ತೆ. So sterilize the skin surface always before injecting insulin, and the needle and syringe should be clean and safe to use. ಸೊ ಯಾವಾಗಲೂ ಆ ಸರ್ಫೇಸನ್ನು ಸ್ಪಿರಿಟ್ ಅಥವಾ ಯಾವುದಾದ್ರೂ ಆ್ಯಂಟಿಸೆಪ್ಟಿಕ್ಸ್ ಹಾಕಿ ಏನು ಮಾಡಬೇಕು, ಸರ್ಫೇಸ್ನ ಸ್ಟೆರಿಲೈಸ್ ಮಾಡಬೇಕು. ಸ್ಟೆರಿಲೈಸ್ ಮಾಡಿ ಆಮೇಲೆ ಇಂಜೆಕ್ಟ್ ಮಾಡ್ಕೋಬೇಕು. ಮತ್ತು ಒಂದು ಸತಿ ಯೂಸ್ ಮಾಡಿದ ನೀಡಲ್ ಮತ್ತು ಸಿರಂಜನ್ನ ಪದೇ ಪದೇ ಯೂಸ್ ಮಾಡಬಾರ್ದು. ಮತ್ತು ಅದೇನಾದರೂ ಗ್ಲಾಸ್ ಸಿರಂಜ್ ನೀಡಲ್ಸ್ ಆ ಥರ ಏನಾದರೂ ಆಗಿದ್ದರೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ರಿಯೂಸ್ ಮಾಡಬಹುದು. ಸೊ ಇಂಜೆಕ್ಷನ್ ಶುಡ್ ಬಿ ಗಿವನ್ ಓನ್ಲಿ ಥ್ರೂ ಸಬ್ಕ್ಯುಟೇನಿಯಸ್ ರೂಟ್ ಫಾರ್ ದ ಬೆಟರ್ ಅಬ್ಸಾರ್ಪ್ಷನ್. ಸೊ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ಇನ್ಸುಲಿನ್ ಅಂದರೆ ನಾವು ಬೆಸ್ಟ್ ರೂಟ್ ಯಾವುದು ಅಂದರೆ ಅದು ಸಬ್ಕ್ಯುಟೇನಿಯಸ್ ರೂಟನ್ನೇ ತೊಗೊಂಡಿರಬೇಕು. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ listening.